ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ತೋಡಾರ್. ಅಜ್ಞಾನದ ಕತ್ತಲೆಯಲ್ಲಿ ದೀಪ ಬೆಳಕಿದವರು, ಬಾಳ ಹಾದಿಗೆ ದಾರಿ ತೋರುವವರು ಶಿಕ್ಷಕರು. ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಶಿಕ್ಷಕರು ಯಾರು ಅಂತ ಕೇಳೋದಾದ್ರೆ, ಸಾಹಿತಿಯಾಗಿ, ಸಂಘಟಕರಾಗಿ, ಅದೇ ರೀತಿಯಾಗಿ ಕೃಷಿಕನಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಶಿಕ್ಷಕ ವೃತ್ತಿಯಲ್ಲಿ 34 ವರ್ಷಗಳ ಅನುಭವವನ್ನು ಹಂಚಿಕೊಳ್ಳಿಕ್ಕಿರುವಂತಹ ರವೀಂದ್ರ ರೈ ಕಲ್ಲಿಮಾರು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಶಿಕ್ಷಕ ವೃತ್ತಿಯ ಅನುಭವಗಳನ್ನು ಕೇಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ತೊಂದರೆ ಇಲ್ಲ ಸರ್. 34 ವರ್ಷಗಳ ನಿಮ್ಮ ಒಂದು ಶಿಕ್ಷಣ ವೃತ್ತಿಯಲ್ಲಿ ಅದನ್ನು ಒಮ್ಮೆ ಈಗ ನೀವು ಮೆಲುಕು ಹಾಕುವಾಗ, ನಿಮ್ಮನ್ನ ಆ ಒಂದು ಜರ್ನಿಯನ್ನು ನೀವು ನೋಡುವಾಗ ಹೇಗೆ ಅನಿಸ್ತಾ ಇದೆ ಸರ್? ಈಗ ಪ್ರಾರಂಭದಲ್ಲಿ ನಾನು ಶಿಕ್ಷಕನಾಗಬೇಕು ಅಂತ ಹೊರಟವಲ್ಲ. ಅಂದರೆ ಇದು ಕೂಡ ಇರಲಿಲ್ಲ ನನ್ನ ಹತ್ರ. ಅದು ಬಹಳ ಹಿಂದಿನ ಕಾಲ ಅಲ್ಲ. ನಮ್ಮ ಒಂದು ಈ ಶಿಕ್ಷಣ ನಾವು ಪಡೀತಾ ಇರುವಂಥ ಕಾಲದಲ್ಲಿ, ಅಂದರೆ ಆ ಕಾಲ ಹೇಗಿತ್ತು ಅಂತಂದರೆ, ವಿದ್ಯೆ ಬೇಕು ಅಂತಲೂ ಜನಗಳಿಗೆ ಇರಲಿಲ್ಲ. ವಿದ್ಯೆ ಕೊಡುವವರಿಗೂ ಹಾಗೂ ವಿದ್ಯೆ ಕೊಡಬೇಕು ಅನ್ನುವಂಥ ಅಷ್ಟೊಂದು ದೊಡ್ಡ ಆಸಕ್ತಿ ಇರಲಿಲ್ಲ ಆ ಕಾಲದಲ್ಲಿ ನಾವೆಲ್ಲ ವಿದ್ಯೆ ಪಡೆದವರು. ಆದರೆ ಮುಂದೇನಾಯಿತು ಅಂದರೆ, ನಮ್ಮ ಒಬ್ಬರು ಅಜ್ಜ ಇದ್ದರು, ವಿದ್ವಾನ್ ಕಾಂತರೈ ಅಂತ. ಅವರು ಮೂಡುಬಿದ್ರಿ ಜೈನ ಹೈಸ್ಕೂಲ್ನಲ್ಲಿ ಕನ್ನಡ ಪಂಡಿತರಾಗಿದ್ದರು, ವಿದ್ವಾನ್ ಕಾಂತರೈಗಳು ಅಂತ. ಅವರೊಟ್ಟಿಗೆ ಇದ್ದೆ ನಾನು. ಅವರ ಒಂದು ಪ್ರೇರಣೆಯಿಂದಾಗಿ ಏನಾಯಿತು ಅಂದರೆ, ನಾನು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ಮೊದಲೇ ನಮಗೆ ಮಾತನಾಡುವಂಥ ಒಂದು ಚಾಕಚಕ್ಯತೆ ಇತ್ತು. ಸಣ್ಣ ಇಲ್ಲಿ ಹೈಸ್ಕೂಲ್ನಲ್ಲಿ ಇರುವಾಗಲೇ ನಮ್ಮ ಅಧ್ಯಾಪಕರೆಲ್ಲ ಹೇಳಿಕೊಂಡಿದ್ರು, ಇನ್ನೊಂದು ಅಧ್ಯಾಪಕನಾಗೋದು ಒಳ್ಳೆಯದು ಅಂತ. ಯಾಕೆಂದರೆ ನಾವು ಕವಿತೆ ಬರೆಯುವುದು, ಕತೆ ಬರೆಯುವುದು, ಲೇಖನ ಬರೆಯುವುದು ಇಂಥದ್ದೆಲ್ಲ ಮಾಡ್ತಾ ಇದ್ದೆ. ಅದನ್ನು ಮುಂದೆ ಒಂದು ಭಾಷಣ ಮಾಡುವಂಥದ್ದು, ಬರೆದಂಥದ್ದನ್ನೆಲ್ಲ ಭಿತ್ತಿಪತ್ರಿಕೆಯಲ್ಲಿ ಹಾಕುವುದು ಅಂದರೆ ನನಗೆ ಭಾಳ ಇಷ್ಟ. ಅದು ಕೆಲವು ತಪ್ಪುಗಳೆಲ್ಲ ಇತ್ತು, ಆವಾಗ ತಪ್ಪುಗಳಿದ್ದರೂ ಕೂಡ ಅಂಥದ್ದನ್ನೆಲ್ಲ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇತ್ತು. ಅದರ ಒಂದು ಅವರ ಅಧ್ಯಾಪಕರ ಪ್ರೇರಣೆಯಿಂದಾಗಿ ನಾನು ಮತ್ತೆ BA ಮಾಡಿ ಕೆನರಾ ಕಾಲೇಜಿನಲ್ಲಿ BA ಮಾಡಿದೆ. ಆಮೇಲೆ ಇಲ್ಲಿ ಗೌರ್ಮೆಂಟ್ ಇದರಲ್ಲಿ B.Ed ಮಾಡಿದೆ. ಆಮೇಲೆ ಮೈಸೂರು ಯೂನಿವರ್ಸಿಟಿಯ ಮೂಲಕ MA ಮಾಡಿದೆ. ಎಲ್ಲ ಮಾಡಿ ಆಮೇಲೆ ನಾನು ಇಲ್ಲಿ ಸ್ವಲ್ಪ ಸಮಯ ಜೈನ ಹೈಸ್ಕೂಲ್ನಲ್ಲಿ ಹೀಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಮೇಲೆ ರಾಮಕೃಷ್ಣ ಪ್ರೌಢಶಾಲೆ ಹರೇಕಾಳದಲ್ಲಿ 1983ಕ್ಕೆ ಅಲ್ಲಿ ಸೇರಿದೆ ಅಧ್ಯಾಪಕನಾಗಿ. ಅಂದರೆ ನೀವು ಶಿಕ್ಷಕರಾಗಿ ಯಾವ ಒಂದು ಸಂಸ್ಥೆಗೆ ಮೊದಲು ಬಂದ್ರಿ ಅಂತ? ಶಿಕ್ಷಕನಾಗಿ ನಾನು ಸರ್ಕಾರವೇ ನನ್ನನ್ನು ಇದು ಮಾಡಿದ್ದು ರಾಮಕೃಷ್ಣ ಪ್ರೌಢಶಾಲೆ ಹರೇಕಾಳಕ್ಕೆ. ಅದು 1983ರಲ್ಲಿ. ಆಮೇಲೆ ಒಂದು 16 ವರ್ಷ ನಾನು ಅಸಿಸ್ಟೆಂಟ್ ಟೀಚರ್ ಆಗಿದ್ದೆ. ಆಮೇಲೆ ಒಂದು 16 ವರ್ಷ ನಾನು ಮುಖ್ಯೋಪಾಧ್ಯಾಯನಾಗಿ ಕೆಲಸದಲ್ಲಿ ಮಾಡಿದೆ. ಅಲ್ಲಿ ಬಹಳ ಅದು ನನ್ನ ಜೀವನದ ಬದುಕಿನ ತಿರುವು. ಅದು ನಿಜವಾಗಿ ಹೇಳಿದ್ರೆ ಬದುಕಿನ ತಿರುವು ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ನನ್ನ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥ ಎಲ್ಲ ಅವಕಾಶಗಳು ಅಲ್ಲಿ ಸಿಕ್ಕಿತ್ತು. ಆ ಅವಕಾಶಗಳನ್ನೆಲ್ಲ ನಾನಲ್ಲಿ ಉಪಯೋಗ ಮಾಡಿಕೊಂಡೆ. ಹೌದು, ಆದ ಕಾರಣ ನಮಗೆ ಸರ್ಕಾರದಿಂದಲೂ ಕೂಡ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯೂ ಕೂಡ ಸಿಕ್ಕಿದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಪ್ರಶಸ್ತಿಗಳನ್ನು ಕೊಟ್ಟಿದೆ. ರಾಜ್ಯದ ಮಟ್ಟದಲ್ಲಿ ಕೂಡ ಪ್ರಶಸ್ತಿಗಳು ಸಿಕ್ಕಿದೆ. ಅಂದರೆ ಆ ಸಂಸ್ಥೆಯನ್ನು ಆ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ನಾನು ನನ್ನ ಮನಪೂರ್ವಕವಾದಂಥ ಕೆಲಸವನ್ನು ಮಾಡಿದೆ. ನೀವು ಶಿಕ್ಷಕರಾಗಿ ಮೊದಲು ಕ್ಲಾಸಿಗೆ ಬರುವಾಗ ಯಾವ ರೀತಿಯಾಗಿತ್ತು ಸರ್ ಒಂದು ಅನುಭವ ಅಂತ ಹೇಳಿದರೆ? ಯಾಕಂತ ಹೇಳಿದರೆ ನೀವು ವಿದ್ಯಾರ್ಥಿಯಾಗಿ ಪಾಠವನ್ನು ಕೇಳ್ತಾ ಇದ್ದವರು, ಶಿಕ್ಷಕರು ಮಾಡುವಾಗ ಪಾಠವನ್ನು ಕೇಳ್ತಾ ಇದ್ದವರು. ಅದೇ ರೀತಿಯಾಗಿ ನೀವು ಒಂದು ಕ್ಲಾಸಿಗೆ ಬಂದು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡುವಾಗ ಹೇಗೆ ಅದನ್ನು, ಯಾವ ರೀತಿಯಾದಂಥ ಅನುಭವ ಇತ್ತು ಸರ್? ಪ್ರಾರಂಭದಲ್ಲಿ ಸ್ವಲ್ಪ ಅಂಜಿಕೆ ಇತ್ತು ನಮಗೆ. ಕ್ಲಾಸಿನ ಒಳಗೆ ಹೋಗುವಾಗ ಸ್ವಲ್ಪ ಎಂತ ಹೇಳೋದಪ್ಪ, ಏನು ಮಾಡೋದಪ್ಪ ಅಂತ ಸ್ವಲ್ಪ ಅಂಜಿಕೆ ಇತ್ತು. ಆದರೆ ಬರುತ್ತಾ ಏನಾಯಿತು ಅಂದರೆ ಅದು ತುಂಬ ಅನುಭವ ಆದ ಮೇಲೆ ಬಹಳ ಅದು ಖುಷಿ ಕೊಟ್ಟಿತ್ತು. ಅದು ಬಹಳ ಸಂತೋಷ ಕೊಟ್ಟಿತ್ತು. ಒಂದು ಕ್ಲಾಸ್ 45 ನಿಮಿಷಗಳ ಒಂದು ಪಾಠ, ಒಂದು ಕ್ಲಾಸ್ ಮಾಡುವುದಂದರೆ ಅತೀ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಆಯಿತು. ಮತ್ತೊಂದು ನಮಗೆ ಮೊದಲೇ ಒಂದು ಅಭ್ಯಾಸ ಇತ್ತು, ಓದುವ ಅಭ್ಯಾಸ ಮೊದಲಿತ್ತು.
ನನ್ನ ಮನೆಯಲ್ಲಿ ಕೂಡ ಒಂದು ನಾನು ಪರ್ಚೇಸ್ ಮಾಡಿದಂಥ ಪುಸ್ತಕಗಳೊಂದು ದೊಡ್ಡ ಗ್ರಂಥಾಲಯ ಉಂಟು ನಮ್ಮ ಮನೆಯಲ್ಲಿ, ಅಷ್ಟು ಪುಸ್ತಕಗಳುಂಟು. ಯಾಕೆಂದರೆ ಎಲ್ಲ ಪರ್ಚೇಸ್ ಮಾಡಿ ಓದುವಂಥ ಹವ್ಯಾಸ ಹೆಚ್ಚು ಬೆಳೆಸಿಕೊಂಡಿದ್ದೆ. ಅದು ನಿಮಗೆ ಗೊತ್ತಿದೆ ಅಲ್ಲ, ಒಂದು ಒಳ್ಳೆಯ ಅಧ್ಯಾಪಕನಾಗಬೇಕಾಗಿದ್ದರೆ JP ರಾಜರತ್ನಂ ಅವರ ಒಂದು ಮಾತುಂಟು, ಒಳ್ಳೆಯ ಅಧ್ಯಾಪಕ ಹೇಗಿರ್ತಾನೆ ಅಂತ. ವಿಷಯಜ್ಞಾನ ಇದ್ದು ಬೋಧಿಸಲು ಬಾರದ, ಬೋಧಿಸಲು ಸಾಮರ್ಥ್ಯ ಇದ್ದು ವಿಷಯಜ್ಞಾನ ಇಲ್ಲದ ಶಿಕ್ಷಕ ಒಳ್ಳೆಯ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು JP ರಾಜರತ್ನಂ ಅವರ ಮಾತು. ಯಾಕೆಂದರೆ ನಾವು ಬೇಕಾದಷ್ಟು ಯಾರೇ ಅಧ್ಯಾಪಕನಾಗಿರಲಿ ಚೆನ್ನಾಗಿ ಓದಬೇಕು, ವಿಷಯಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಅದರ ಜೊತೆಗೆ ನಾವು ಮಕ್ಕಳ ಮಟ್ಟಕ್ಕೆ ಹೋಗಿ ಅವರಿಗೆ ಅದು ಅರ್ಥ ಆಗುವಾಗೆ, ಅವರಿಗೆ ಅದು ಸರಿಯಾದ ರೀತಿಯಲ್ಲಿ ಮನವರಿಕೆ ಆಗುವಾಗೆ ನಾವು ಬೋಧನೆ ಮಾಡತಕ್ಕಂಥ ಒಂದು ಕೌಶಲ್ಯ ಉಂಟಲ್ಲ, ಅದನ್ನು ನಾವು ಕಲಿತುಕೊಂಡ್ರೆ ನಾವು ಒಳ್ಳೆಯ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾನು ನಮ್ಮ ಕ್ಲಾಸ್ ರೂಮಿನಲ್ಲಿ ಉಪಯೋಗ ಮಾಡಿಕೊಂಡ ಕಾರಣ ಈಗ ಎಷ್ಟೋ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮನ್ನು ನೋಡಿದಾಗ ಬಹಳ ಖುಷಿ ಆಗ್ತದೆ, ಬಹಳ ಸಂತೋಷ ಆಗ್ತದೆ. ಅದರ ಬಗ್ಗೆನೂ ಮಾತನಾಡೋದಾದ್ರೆ ಸರ್, ಉಡುಪಿಯ ಹಿಂದಿನ ಜಿಲ್ಲಾಧಿಕಾರಿ ಮತ್ತು ಅನೇಕ ಸಾಧಕರು ಆಗಿರ್ಬೋದು, ಇನ್ನಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ನೀವು ಪಾಠವನ್ನು ಮಾಡಿದ್ದೀರಾ. ಹೇಗೆ ಅನ್ನಿಸ್ತದೆ ಸರ್? ನಿಮಗೆ ಒಂದು ಹೆಮ್ಮೆಯ ವಿಚಾರ ಹೇಗೆ ಅನ್ನಿಸ್ತದೆ ಇದೆ ಅನ್ನುವಂಥದ್ದು? ಯಾವಾಗಲೂ ವಿದ್ಯಾರ್ಥಿಗಳು ಏನಾದರೂ ಒಳ್ಳೆಯ ಸಾಧನೆಯನ್ನು ಮಾಡಿದರೆ ಅದರಲ್ಲಿ ಮೊದಲು ಖುಷಿ ಪಡುವವರು ಜನ್ಮ ಕೊಟ್ಟಂಥ ತಂದೆ ತಾಯಿಗಳು. ಎರಡನೆಯವರು ಯಾರು ಅಂದರೆ ಅಧ್ಯಾಪಕರು. ಅವರಿಗೆ ಬಹಳ ಖುಷಿ, ಒಳ್ಳೆಯ ತಾನು ಕಲಿಸಿದಂಥ ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಬಹಳ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಆಗಿರ್ತದೆ ಯಾರಿಗೆ, ಅಧ್ಯಾಪಕರಿಗೆ. ಆದ ಕಾರಣ ಈಗ ನಾವೆಷ್ಟೋ ಮೊದಲು ಹರೇಕೊಳದಲ್ಲಿ ಅಲ್ಲಿ ಒಂದು ವೇದಿಕೆ ಇರಲಿಲ್ಲ, ಎಂಥದ್ದು ಈ ಪ್ರತಿಭೆಗಳನ್ನು ವಿದ್ಯಾರ್ಥಿಗಳಿಗೆ ಪ್ರತಿಭೆಗಳನ್ನು ಹೊರ ಹಾಕಲಿಕ್ಕೆ ಬೇಕಾದಂಥ ಸರಿಯಾದ ವೇದಿಕೆ ಇರಲಿಲ್ಲ. ನಾನು 83ರಲ್ಲಿ ನಂತರ ಬಂದ ಮೇಲೆ ಅಲ್ಲಿ ಒಂದು ಸಾಹಿತ್ಯ ಕಲಾ ಸಂಘ ಅಂತ ಮಾಡಿ ಮಕ್ಕಳಿಗೆ ಆ ವೇದಿಕೆಯನ್ನು ಬೇಕಾದಷ್ಟು ಉಪಯೋಗ ಮಾಡಲಿಕ್ಕೆ ಕೊಟ್ಟೆ. ಆದ ಕಾರಣ ಏನಾಯಿತು ಅಂದರೆ ಒಳ್ಳೊಳ್ಳೆ ಕಲಾವಿದರು ಕೂಡ ಸೃಷ್ಟಿಯಾದರು. ಈಗ ಅಲ್ಲಿ ಧಾರಾವಾಹಿಯಲ್ಲಿ ಇದು ಮಾಡುವ ಶೋಭರಾಜ ಅಂತ ಒಬ್ಬ ಇದ್ದಾನೆ, ಅವರು ಕೂಡ ನಮ್ಮ ಇಲ್ಲಿ ಹರೇಕೊಳದಲ್ಲಿ ಕಲಿತಂಥವರು. ಪ್ರದೀಪ್ ಆಳ್ವರು ಅಂತ ಇದ್ದಾರೆ, ಪ್ರದೀಪ್ ಆಳ್ವ ಅಂತ, ಅವರು ಕೂಡ ನಮ್ಮ ಹರೇಕೊಳದಲ್ಲಿ ಕಲಿತವರು. ಅದೇ ರೀತಿಯಲ್ಲಿ ಪೂಂಜ ಅವರು ಕೂಡ ಹಾಗೆ ಅಲ್ಲಿ ಹರೇಕೊಳದಲ್ಲಿ ಕಲಿತು. ಒಳ್ಳೊಳ್ಳೆ ಕಲಾವಿದರು, ತುಂಬ ಮಂದಿ ಕಲಾವಿದರಿದ್ದಾರೆ. ಸಿನಿಮಾದಲ್ಲಿ ನಟನೆ ಮಾಡಿದವರಿದ್ದಾರೆ, ಧಾರಾವಾಹಿಯಲ್ಲಿ ಈಗ ನಟನೆ ಮಾಡ್ತವರಿದ್ದಾರೆ. ಅದೇ ರೀತಿಯಲ್ಲಿ ನೀವು ಹೇಳಿದಾಗ ಈಗ ಉಡುಪಿಯಲ್ಲಿ DC ಆಗಬೇಕಾಗಿದ್ದರೆ ಅಷ್ಟು ಅದು ನಮಗೆ ತುಂಬ ಖುಷಿ. ನೋಡಿ, ಒಂದು ಜಿಲ್ಲಾಧಿಕಾರಿ, ನಮ್ಮ ಸ್ಟೂಡೆಂಟ್ ಒಂದು ಜಿಲ್ಲಾಧಿಕಾರಿ ಆಗಿರುವುದು ನಮಗೆ ತುಂಬ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಆದ ಕಾರಣ ಯಾವನೇ ಅಧ್ಯಾಪಕನಿಗೆ ಅವರು ಕಲಿಸಿದಂಥ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಒಳ್ಳೆಯ ಕೆಲಸವನ್ನು ಮಾಡಿದರೆ ತುಂಬ ಖುಷಿಯನ್ನು ಕೊಡುವಂಥದ್ದು ಮೊದಲು ಅಧ್ಯಾಪಕರಿಗೆ ಎನ್ನುವಂಥದ್ದು. ಇದರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕಿದೆ ಸರ್. ಆದರೆ ನಾವು ಒಮ್ಮೆ ಬಾಲ್ಯ ಜೀವನದ ಕಡೆ ಹೋಗೋದಾದ್ರೆ, ನಿಮ್ಮ ಒಂದು ಅಪ್ಪ ಅಮ್ಮನ ಬಗ್ಗೆ, ನಿಮ್ಮ ಒಂದು ಹುಟ್ಟಿದಂಥ ಪರಿಸರ, ಇದರ ಬಗ್ಗೆ ಹೇಳೋದಾದ್ರೆ? ನಾನು ಅಲ್ಲಿ ಬಂಟ್ವಾಳ ತಾಲೂಕು, ಅದು ಕೊಳ್ನಾಡು ಗ್ರಾಮ ಅಂತ. ಕೊಳ್ನಾಡು ಗ್ರಾಮದಲ್ಲಿ ಕುಳಾಲು ಅಂತ ಒಂದು ಬಂಟ ಮನೆತನದು. ಬಂಟ ಮನೆತನ ಅಂದರೆ ಬಹಳ ಪ್ರಸಿದ್ಧ ಪಡೆದಂಥ ಬಂಟ ಮನೆತನದು. ಯಾಕೆಂದರೆ ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೊಟ್ಟಂಥ ಒಂದು ಮನೆತನ ಒಂದು ಕಡೆಯಲ್ಲಿ. ಆದರೆ ಮತ್ತೊಂದು ಕಡೆಯಲ್ಲಿ ಒಳ್ಳೆಯ ಬ್ಯಾಂಕರ್ಸ್ಗಳು, ಒಳ್ಳೆಯ ಶಿಕ್ಷಕರು, ಒಳ್ಳೆಯ ಕೃಷಿಕರು, ಒಳ್ಳೆಯ ವೈದ್ಯರು, ಇಂಥವರನ್ನೆಲ್ಲ ಸಮಾಜಕ್ಕೆ ನೀಡಿದಂಥ ಒಂದು ಒಳ್ಳೆಯ ಮನೆತನದು. ಅಲ್ಲಿ ನಾನು ಹುಟ್ಟಿದ್ದು. ಅವಾಗ ಅಲ್ಲಿ ನನ್ನ ತಂದೆ ಕುಳಾಲು ವಿಠಲ್ ರೈ ಅಂತ, ತಾಯಿ ಸುಂದರಿ ರೈ ಅಂತ. ಈಗ ಅವರು ತೀರಿ ಹೋಗಿದ್ದಾರೆ. ಆವಾಗ ಬಹಳ ಕಷ್ಟದ ಕಾಲ ಅದು. ಅಲ್ಲಿ ನಾವು ಕನ್ಯಾನ ಅಂತ, ಈ ಕಳೆಂಜಿ ಮಲೆ ಅಂತ ಉಂಟು, ಒಂದು ಕಳೆಂಜಿ ಮಲೆಯಿಂದ ಆಚೆಯ ಬದಿಗೆ ಹೋದರೆ ಕನ್ಯಾನ ಅಂತ. ನಾವು ಯಾವಾಗಲಲ್ಲಿ ಒಂದು ನಮ್ಮ ಸ್ಕೂಲ್ಗೆ ಹೋಗುವಾಗ 5-6 ಕಿಲೋಮೀಟರ್ಗಳು, 5-6 ಮೈಲುಗಳನ್ನು ದಾಟಿಕೊಂಡು ಹೋಗ್ಬೇಕು. ಅಂದರೆ ನಡೆದುಕೊಂಡೇ ಅಲ್ಲಿಗೆ ಹೋಗಬೇಕು. ಬೆಳಿಗ್ಗೆ 5-6 ಮೈಲು ನಡೆಯುವುದು, ಬರುವಾಗಲೂ ಕೂಡ 6 ಮೈಲ್ ನಡೆದುಕೊಂಡು ಬರಬೇಕು. ನಾವು ಒಬ್ಬರೇ ಹೋಗ್ತಾ ಇದ್ದಲ್ಲ, ನಮ್ಮಲ್ಲಿ ಒಂದು 10-25 ಮಂದಿ ಒಟ್ಟಾಗಿ ಶಾಲೆಗೆ ಹೋಗುವಂಥ ಇದಿತ್ತು. ಅದು ಭಾಳ ಖುಷಿ ಕೊಡ್ತಿತ್ತು ಆ ಕಳೆಂಜಿ ಮಲೆಯಲ್ಲಿ. ಆಗ ರಸ್ತೆಗಳಿರಲಿಲ್ಲ, ಸಣ್ಣ ದಾರಿಗಳು ಮಾತ್ರ ಅದೇ ಕಾಡು, ಅದು ಮೃಗಗಳಿರತಕ್ಕಂಥ, ಪಕ್ಷಿಗಳು ಹೆಚ್ಚಾಗಿ ಇರುವಂಥ ಜಾಗ ಅದು. ಆ ಜಾಗದಲ್ಲೆಲ್ಲ ನಾವು
ಹಣ್ಣುಗಳನ್ನು ಕೊಯ್ಯುತ್ತಾ ಕಾಯಿಗಳನ್ನು ಕೊಯ್ಯುತ್ತಾ ಎಲ್ಲ ಆಟ ಆಡುತ್ತಾ ಶಾಲೆಗಳಿಗೆ ಹೋಗುವಂಥದ್ದಿತ್ತು ಆ ಕಾಲದಲ್ಲಿ. ಅದು ತುಂಬ ಆ ಕಾಲದಲ್ಲಿ ತುಂಬ ಖುಷಿ ಕೊಡ್ತಿತ್ತು. ಯಾಕೆಂತಂದರೆ ಅದು ಆ ಕಾಲ ಅಂದರೆ ಭಾಳ ದಾರಿದ್ರ್ಯದ ಕಾಲ. ಅದು ಒಂದು ಹೊತ್ತು ಊಟಕ್ಕೂ ಕೂಡ ಬಹಳ ಕಷ್ಟಪಡತಕ್ಕಂಥ ಕಾಲ. ಅದು ನಾವು ಬಾಲ್ಯದ ಶಿಕ್ಷಣ ಪಡೆಯತಕ್ಕಂಥ ಕಾಲದಲ್ಲಿ. ಆದ ಕಾರಣ ನಮಗೆ ನಮ್ಮ ತಂದೆ ನಮಗೆ ಒಂದು 2 ರೂಪಾಯಿ 1 ರೂಪಾಯಿ ಕೊಡ್ತಾಯಿದ್ರು. ಈಗ ನಮ್ಮ ಮಗಳಿಗೆ ನಾನು 500 ರೂಪಾಯಿ ಕೊಡ್ತೇನೆ. ಅಷ್ಟು ಅಂದರೆ ಹಣದ ಒಂದು ವ್ಯಾಲ್ಯೂ ಕೂಡ ಹಾಗೆ ಇತ್ತು. ಅಷ್ಟು ಕಷ್ಟದ ಕಾಲದಲ್ಲಿ ನಾವು ಶಿಕ್ಷಣವನ್ನು ಪಡೆದದ್ದು. ಅದು ಹೈಸ್ಕೂಲ್ ಕೂಡ ಅಲ್ಲಿಯೇ ಮಾಡಿದೆ, ಆಮೇಲೆ ಜೂನಿಯರ್ ಕಾಲೇಜ್ ಕೂಡ ಅಲ್ಲಿಯೇ ಮಾಡಿದೆ. ಒಳ್ಳೊಳ್ಳೆ ಅಧ್ಯಾಪಕರು ಆ ಕನ್ಯಾನ ಹೈಸ್ಕೂಲ್ನಲ್ಲೆಲ್ಲ ಇದ್ದರು. ಒಳ್ಳೆಯ ಶಿಕ್ಷಣ ಅಲ್ಲಿ ಸಿಕ್ಕಿತು. ಅದೇ ರೀತಿಯಲ್ಲಿ ಆನಂತರ ಕೆನರಾ ಕಾಲೇಜಿಗೆ ಹೋದೆ. ಮಂಗಳೂರಿನಲ್ಲಿ ಕೆನರಾ ಕಾಲೇಜಿನಲ್ಲಿ ಶಿಕ್ಷಣ ಪಡೆದೆ, ಪದವಿ ಪಡೆದೆ. B.Ed ಇಲ್ಲಿ ಮಂಗಳೂರಿನಲ್ಲಿ B.Ed ಮಾಡಿದೆ. ಆಮೇಲೆ ಮೈಸೂರು ಯೂನಿವರ್ಸಿಟಿಯ ಮೂಲಕ MA ಪದವಿಯನ್ನು ಕೂಡ ಆಮೇಲೆ ಮಾಡಿದೆ. ಅಂದರೂ ಶಿಕ್ಷಣ ಆ ರೀತಿಯಲ್ಲಿ ಕಷ್ಟದ ಕಾಲದಲ್ಲಿ ಕಷ್ಟದಿಂದ ನಾವು ಶಿಕ್ಷಣವನ್ನು ಪಡೆದಂಥವರು. ಅದರಿಂದ ನಮಗೆ ಪ್ರಯೋಜನ ಒಂದಾಗಿದೆ. ಏನು ಅಂತಂದರೆ ಈ ಸಮಸ್ಯೆಗಳನ್ನೆಲ್ಲ ನಾವು ಸರಿಯಾಗಿ ಅನುಭವಿಸಿಕೊಂಡಿದ್ದೇವೆ. ಈ ಜೀವನದಲ್ಲಿ ನಾವು ಶ್ರೀಮಂತಿಕೆಯಿಂದ ಬೆಳೆದು ಬಂದವರಲ್ಲ, ನಾವು ಕಷ್ಟದಲ್ಲಿ ಬೆಳೆದು ಬಂದವರಾದ ಕಾರಣ ಆ ಸಮಸ್ಯೆಗಳನ್ನು ಎದುರಿಸುವಂಥದ್ದೆಲ್ಲ ನಮಗೆ ಅನುಭವ ಆಗಿದೆ. ಇಂದಿನ ಮಕ್ಕಳು ಅದನ್ನೆಲ್ಲ ಇಲ್ಲ ಅನುಭವಿಸಿ. ಈಗ ಹಿಂದಿನ ಮಕ್ಕಳ ಅಂಥದ್ದು ಇಲ್ಲ. ನಾವೀಗ ನಮ್ಮ ಮಕ್ಕಳಿಗೆ ನಾವು ಹೇಗೆ ಶಿಕ್ಷಣ ಕೊಡ್ತೇವೆ, ಏನೂ ತೊಂದರೆ ಆಗದಾಗಿ ಅವರಿಗೆ ಮನೆಗೆ ಅವರನ್ನು ನಮ್ಮ ವೆಹಿಕಲ್ನಲ್ಲಿಯೇ ನಾವು ವಾಹನದಲ್ಲಿಯೇ ಕಾಲೇಜ್ ಸ್ಕೂಲ್ಗೆ ಬಿಡ್ತೇವೆ, ಅವರನ್ನು ನಮ್ಮ ವಾಹನದಲ್ಲಿಯೇ ನಾವು ಕರ್ಕೊಂಡು ಮನೆಗೆ ಬರ್ತೇವೆ. ಅಂಥದ್ದೆಲ್ಲ ಈಗ ಸೌಲಭ್ಯಗಳುಂಟು. ಆಗಿನ ಕಾಲದಲ್ಲಿ ಹಾಗಲ್ಲ ನೋಡಿ. ಆಗಿನ ಕಾಲದಲ್ಲಿ ಎಂತಂದರೆ ಅವರು ಎಲ್ಲಿರ್ತಾರೆ ಅವರು ಹೇಗಿರ್ತಾರೆ ಅಂದರೆ ತಂದೆ ತಾಯಿಗಳಿಗೆ ಸರಿ ಗೊತ್ತಿರುವುದಿಲ್ಲ. ಅಂಥ ಕಾಲ ಇತ್ತು ಅದು. ಆ ಕಾಲವೇ ಆಗಿತ್ತು ಅದು. ಆ ಕಾಲದಲ್ಲಿ ನಾವು ಕಷ್ಟಪಟ್ಟು ಶಿಕ್ಷಣವನ್ನು ಪಡೆದು ಅನುಭವಿಸಿದ್ದರಿಂದ ನಮಗೆ ಆ ಎಲ್ಲ ಜೀವನಾನುಭವಗಳೆಲ್ಲ ಸಿಕ್ಕಿದ ಕಾರಣ ನಾವು ಒಂದು ಒಳ್ಳೆಯ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ. ಆದ ಕಾರಣ ನಮಗೆ ಈ ಶಿಕ್ಷಣದೊಟ್ಟಿಗೆ ಬದುಕಿನ ಶಿಕ್ಷಣವೂ ಸಿಕ್ಕಿದೆ ಅನ್ನೋದು ಬಹಳ ಒಂದು ಮುಖ್ಯ. ಈಗಿನ ಮಕ್ಕಳಿಗೂ ಅದು ಸಿಗಬೇಕು ಅಂತ ನನ್ನ ಆಶಯ. ಮತ್ತೆ ಅಪ್ಪ ಅಮ್ಮನ ಬಗ್ಗೆ ಹೇಳಿ ಸರ್. ಅಪ್ಪ ಅಮ್ಮ ಅವರು ಕೃಷಿಕರು, ಮತ್ತೆ ತಂದೆ ಅವರು ಯಕ್ಷಗಾನ ಕಲಾವಿದರು ಕೂಡ ಆಗಿದ್ದರು. ಅವರು ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಅಂದರೆ ನಮ್ಮನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದಾರೆ. ಅಂದರೆ ಸಂಸ್ಕಾರ ಕೊಟ್ಟಿದ್ದಾರೆ. ಒಳ್ಳೆ ಬೆಳೆಸಿದ್ದಾರೆ ಅಂತಂದರೆ ಸಂಸ್ಕಾರ. ನಾವು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಮಾತ್ರ ಸಾಕಾಗುವುದಿಲ್ಲ, ಅದರೊಟ್ಟಿಗೆ ಸಂಸ್ಕಾರ ಕೊಡಬೇಕು. ನಾವು ನಮ್ಮನ್ನು ಭಜನೆ ಹಾಡಲಿಕ್ಕೆ ನಮ್ಮನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದರು. ನಮ್ಮನ್ನು ಒಟ್ಟಿಗೆ ಭಜನೆ ಹಾಡಿಸ್ತಾ ಇದ್ದರು, ಸಂಗೀತ ಹಾಡಿಸ್ತಿದ್ದರು. ಅದೇ ರೀತಿಯಲ್ಲಿ ಒಟ್ಟಿಗೆ ಅವರೊಟ್ಟಿಗೆ ನಾವು ಕೆಲಸ ನಮ್ಮನ್ನು ಮಾಡಿಸ್ತಾ ಇದ್ದರು. ಆದ ಕಾರಣ ಅಲ್ಲಿ ಬದುಕಿನ ಸಂಸ್ಕಾರ ಎನ್ನುವಂಥದ್ದು ಆ ಬಾಲ್ಯದಲ್ಲೇ ಸಿಕ್ಕಿದ ಕಾರಣ ನಾವು ಈಗ ಸಂಸ್ಕಾರಯುತ ಮನುಷ್ಯರಾಗಿ ಈಗ ನಾವು ಬದುಕಿದ್ದೇವೆ ಅನ್ನುವಂಥದ್ದು ನಮಗೆ ನಮ್ಮ ತಂದೆ ತಾಯಿಗಳಿಂದ ಸಿಕ್ಕಿದ ದೊಡ್ಡ ಇದು. ಆದ ಕಾರಣ ನಾವು ಯಾವತ್ತೂ ಕೂಡ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ಯಾವತ್ತೂ ಕೂಡ ಮರೆಯುವಂತೆ ಇಲ್ಲ. ನಿಮ್ಮ ಅಪ್ಪ ಯಕ್ಷಗಾನ ಕಲಾವಿದ ಅಂತ ಹೇಳಿದರೆ ನಿಮಗೆ ಯಕ್ಷಗಾನ ಕಲಾವಿದನಾಗಬೇಕಂತ ಒಂದು ಆಸೆ ಏನಾದರೂ ಬಂದಿದೆಯಾ ಸರ್? ಅವರು ಭಾಗವತಿಗೆ ಮಾಡ್ತಾಯಿದ್ರು. ಯಕ್ಷಗಾನದಲ್ಲಿ ನನಗೆ ಆಸಕ್ತಿ ಇತ್ತು. ಆದರೆ ಏನಾಯಿತು ಅಂತಂದರೆ ಯಕ್ಷಗಾನವನ್ನು ಅಭ್ಯಾಸ ಮಾಡಿಕೊಂಡು ಹೋಗಲಿಕ್ಕೆ ನನಗೆ ಅಲ್ಲಿ ಅವಕಾಶಗಳು ಸಿಗಲಿಲ್ಲ. ಆಮೇಲೆ ನನ್ನ ಮುಂದಿನ ಬದುಕಿನಲ್ಲಿ ಅದು ಆಗಲಿಲ್ಲ. ಆದರೂ ಕೂಡ ಯಕ್ಷಗಾನದ ನಂತರದ ಇದರಲ್ಲಿ ಕೂಡ ಈಗ ವಿದ್ವಾನ್ ಕಾಂತರೈಗಳು ಅಂತ ಹೇಳಿದರೆ ಅವರು ದೊಡ್ಡ ಯಕ್ಷಗಾನ ಅರ್ಥಧಾರಿಗಳು. ಅವರೊಟ್ಟಿಗೆ ನಾನು ಇದ್ದ ಕಾರಣ ಎಲ್ಲ ಯಕ್ಷಗಾನ ಕೂಟಗಳಿಗೆಲ್ಲ ನಾನು ಹೋಗ್ತಾ ಇದ್ದೆ. ಆಮೇಲೆ ಒಬ್ಬ ಹವ್ಯಾಸಿಯಾಗಿ ನಾನು ಕೆಲವು ಕೂಟಗಳಲ್ಲೆಲ್ಲ ಹೀಗೆ ಅರ್ಥ ಹೇಳಿದುಂಟು ಅಷ್ಟೇ ಹೊರತು ಅದನ್ನೇ ಒಂದು ವೃತ್ತಿಯನ್ನಾಗಿ ನಾನು ಮಾಡಿಕೊಂಡು ಹೋಗಿಲ್ಲ. ಸರ್, ಈಗ ಕೇಳಬೇಕಂದ್ರೆ ನೀವು ಶಿಕ್ಷಣ ವೃತ್ತಿಯನ್ನು ಯಾಕೆ ನಿರ್ದಿಷ್ಟವಾಗಿ ನಾನು ಶಿಕ್ಷಕನೇ ಆಗಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡ್ರೆ ಅನ್ನುವಂಥದ್ದು? ಯಾಕೆಂತ ಹೇಳಿದರೆ ವಿವಿಧ ಕ್ಷೇತ್ರಗಳು ಇದೆ, ಅದರಲ್ಲೂ ಕೂಡ ಹೋಗ್ಬೋದಲ್ಲ. ಈ ಕ್ಷೇತ್ರವನ್ನು ಯಾಕಾಗಿ ಆಯ್ಕೆ ಮಾಡಿಕೊಂಡ್ರೆ ಅನ್ನುವಂಥದ್ದು? ಶಿಕ್ಷಣವನ್ನು ನನಗೆ ಒಂದು ಮುಖ್ಯವಾದಂಥದ್ದು ಒಬ್ಬ ಅಧ್ಯಾಪಕರಾಗಿದ್ದವರಿಗೆ ಬೋಧನೆ ಮಾಡುವಂಥದ್ದು ಉಂಟಲ್ಲ, ಅದರಿಂದ ಒಂದಷ್ಟು ವಿದ್ಯಾರ್ಥಿಗಳನ್ನು ನಮಗೆ ತಯಾರು ಮಾಡಲಿಕ್ಕೆ ಆಗ್ತದೆ. ಆದ ಕಾರಣ ವಿದ್ಯಾರ್ಥಿಗಳೇ ನಮ್ಮ ಸಂಪತ್ತಾಗ್ತಾರೆ. ಒಳ್ಳೆಯ ವಿದ್ಯಾರ್ಥಿಗಳೆಲ್ಲ ಒಬ್ಬ ಅಧ್ಯಾಪಕನ ಸಂಪತ್ತು ಅವರು.
ಆದ ಕಾರಣ ಆ ಬೋಧನೆ ಮಾಡುವಂಥದ್ದು ನನಗೆ ತುಂಬ ಆಸಕ್ತಿಯ ಒಂದು ವಿಚಾರ ಆಗಿತ್ತು ಆ ಕಾಲದಲ್ಲಿ. ಆದ ಕಾರಣ ನಾನು ಒಳ್ಳೆಯ ಶಿಕ್ಷಕನಾಗಬೇಕು, ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನೆಲ್ಲ ತಯಾರಿ ಮಾಡಬೇಕು, ಸಮಾಜಕ್ಕೆ ಕೊಡಬೇಕು, ಇದೊಂದು ದೊಡ್ಡ ಸಮಾಜ ಸೇವೆ ಆಗ್ತದೆ ಅಂತ. ಆದ ಕಾರಣ ಶಿಕ್ಷಕ ವೃತ್ತಿ ಎನ್ನುವಂಥದ್ದು ಅದು ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಡುವುದರ ಜೊತೆಗೆ ಒಂದು ರೀತಿಯ ದೊಡ್ಡ ವಿದ್ಯಾದಾನ ಅಂದರೆ ಎಲ್ಲ ದಾನಗಳಿಗಿಂತಲೂ ಕೂಡ ಅದು ಶ್ರೇಷ್ಠವಾದ ದಾನ. ಪ್ರಪಂಚದ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ದಾನ ವಿದ್ಯಾದಾನ. ಅಂಥ ವಿದ್ಯಾದಾನವನ್ನು ನಾವು ಮಾಡ್ತಾ ಇದ್ದರೆ ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೊಂದು ಇಲ್ಲ ಎನ್ನುವಂಥ ಒಂದು ಮನವರಿಕೆ ಒಂದು ಮನಸ್ಸಿನೊಳಗೆ ನನಗೆ ಇತ್ತು. ಅದಕ್ಕೆ ಬೇಕಾದಂಥ ಜಾಗ ಯಾವುದು ಅಂದರೆ ಶಿಕ್ಷಕ ವೃತ್ತಿ ಅಂತ ನಾನು ಅದನ್ನು ಆಯ್ಕೆ ಮಾಡಿಕೊಂಡೆ. ನಮ್ಮಲ್ಲಿರುವ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಹಂಚುವಂಥದ್ದು, ಅದನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ನಮ್ಮ ಜ್ಞಾನವೂ ಕೂಡ ಹೆಚ್ಚಾಗ್ತದೆ. ಹೌದು, ಬೆಳಿಗ್ಗಿನಿಂದ ಸಂಜೆವರೆಗೆ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಅವರೊಂದಿಗೆ ಮಾತನಾಡ್ತಾ ಅವರಿಗೆ ಒಂದು ವಿಶೇಷ ಚಟುವಟಿಕೆಗಳನ್ನ ಹೇಳ್ತಾ. ಸರಿ, ಈಗ ಅದ್ರ ಬಗ್ಗೆನೇ ಕೇಳೋದಾದ್ರೆ, ಈಗ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಪಠ್ಯ ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಪಠ್ಯೇತರ ಚಟುವಟಿಕೆಗಳು ಕೂಡ ಮುಖ್ಯ ಆಗ್ತದೆ. ಇದ್ರ ಬಗ್ಗೆ ಹೇಳಿ ಸರ್. ನಿಜವಾಗಿ ನಿಮಗೆ ಇನ್ನೊಂದು ಮಾತು ನಾನು ಕುವೆಂಪುರವರು ಹೇಳಿದ್ದನ್ನು ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೆಂದರೆ ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ವಿನಃ ಭತ್ತ ತುಂಬಿಸುವ ಗೋಣಿಚೀಲಗಳಾಗಬಾರ್ದು ಅಂತ. ಈ ಮಾತು ನನಗೆ ತುಂಬ ಹಿಡಿಸಿದಂಥ ಮಾತು. ಯಾಕೆಂತಂದರೆ ನಾವು ಪರೀಕ್ಷೆಗೆ ಅವರನ್ನು ತಯಾರು ಮಾಡುವಂಥದ್ದು ಈಗ ನೋಡ್ತೇವೆ. ನಾವು ಏನಾಯಿತು, ಬ್ರಿಟಿಷರ ಕಾಲದ ನಂತರ ಇಲ್ಲಿರುವಂಥ ಶಿಕ್ಷಣ ಏನಾಯಿತು ಅಂದರೆ ಪದವೀಧರನ್ನು ಸೃಷ್ಟಿಸುವಂಥ ಕಾರ್ಖಾನೆಗಳಾಯಿತು. ಪದವಿ ವೇತನ ಕೊಡ್ತೇವೆ, ಅದಲ್ಲ. ಹಾಗೇನು ಮನುಷ್ಯರನ್ನಾಗಿ ಮಾಡಬೇಕು, ಅವರನ್ನು ಮನುಷ್ಯರನ್ನಾಗಿ ಮಾಡಬೇಕು. ಶಿಕ್ಷಣ ಮಾತ್ರ ಸಾಕಾಗುವುದಿಲ್ಲ, ಮನುಷ್ಯರನ್ನಾಗಿ ಮಾಡಬೇಕಾಗಿದ್ದರೆ ಅವರಿಗೆ ಸಂಗೀತದ ಜ್ಞಾನ ಬೇಕು, ಸಂಗೀತ ಸಾಹಿತ್ಯ ಕಲೆಯ ಜ್ಞಾನ ಬೇಕು. ಅದನ್ನು ನಾವು ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು. ಆದ ಕಾರಣ ವಿದ್ಯಾರ್ಥಿಗಳು, ನಾನೀಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನೆಲ್ಲ ಆಗಾಗ ಮಂಗಳೂರು ಆಕಾಶವಾಣಿಗೆ ಕರೆದುಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಒಂದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಎಷ್ಟೋ ಒಂದೆರಡಲ್ಲ 100 ಕೊಟ್ಟಿದ್ದೇವೆ ನಾವು ಕಾರ್ಯಕ್ರಮ. ಅವರಿಗೆ ಅದೊಂದು ಅವಕಾಶ ನೋಡಿ, ಅವರ ಅವಕಾಶ ಕಲಿಯುವುದರ ಜೊತೆಗೆ ಇದರ ಬಗ್ಗೆ ಕೂಡ ತಿಳುವಳಿಕೆ. ಹೌದು, ಕಲಿಯುವುದರ ಜೊತೆಗೆ ಒಂದು ಒಳ್ಳೆಯ ಹಾಡುಗಾರ, ಒಳ್ಳೆಯ ಹಾಡ್ಲಿಕ್ಕೆ ಆಗ್ತದೆ, ಒಳ್ಳೆಯ ಒಂದು ಬರಹಗಾರ, ಒಳ್ಳೆಯ ರೀತಿ ಬರವಣಿಗೆ ಬರೀಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಒಂದು ಕವಿತೆ ಹಾಡುವವರು ಒಳ್ಳೆಯ ರೀತಿಯ ಕವಿತೆ ಹಾಡಲಿಕ್ಕೆ ಆಗ್ತದೆ. ನೃತ್ಯ ಮಾಡುವವರು ನೃತ್ಯ ಮಾಡಲಿಕ್ಕೆಲ್ಲ ಆಗ್ತದೆ. ಇದೆಲ್ಲ ಅವಕಾಶಗಳನ್ನು ರಾಮಕೃಷ್ಣ ಮೌಢ್ಯ ಶಾಲೆಯಲ್ಲಿ ನಾನು ಒದಗಿಸಿಕೊಟ್ಟಿದ್ದೇನೆ. ಆದ ಕಾರಣ ಒಳ್ಳೊಳ್ಳೆ ಕಲಾವಿದರು ಸೃಷ್ಟಿಯಾಗಿದ್ದಾರೆ ನೋಡಿ. ಅದು ನಾವು ಮಾಡಬೇಕಾದಂಥ ಕೆಲಸ, ಶಿಕ್ಷಣದ ಅಧ್ಯಾಪಕರಾಗಿ ನಾವು ಮಾಡಬೇಕಾದಂಥ ನಮ್ಮ ಜವಾಬ್ದಾರಿ ಅದು. ಆದ ಕಾರಣ ಶಿಕ್ಷಣದ ಜೊತೆಗೆ ಸಂಗೀತ ಸಾಹಿತ್ಯ ಕಲೆಯಲ್ಲಿ ಒಲವು ಇದ್ದರೆ ಅವರು ಒಳ್ಳೆಯ ಸಂಸ್ಕಾರಯುತ ವ್ಯಕ್ತಿಯಾಗಿ ಕೂಡ ಅವರು ಬದುಕಲಿಕ್ಕೆ ಸಾಧ್ಯ ಉಂಟು ಎನ್ನುವಂಥದ್ದು. ನೀವು ಮತ್ತೆ ಈಗ ವಿದ್ಯಾರ್ಥಿಗಳಿಗೆ ಯಾವ ವಿಷಯದ ಕುರಿತಾಗಿ ಬೋಧನೆಯನ್ನ ಮಾಡ್ತಾ ಇದ್ರೆ ಅನ್ನುವಂಥದ್ದು? ಹೌದು, ನಾವು ವಿದ್ಯಾರ್ಥಿಗಳೇ ಹೆಚ್ಚಾಗಿ ಚರಿತ್ರೆ ನನ್ನ ಇಷ್ಟದ ಸಬ್ಜೆಕ್ಟ್ ಅದು. ಚರಿತ್ರೆಯಲ್ಲಿ ನಮಗೆ ಮಕ್ಕಳಿಗೆ ಹೇಳಿಕೊಡಬೇಕಾದಂಥ ಅನೇಕ ವಿಷಯಗಳಿದೆ. ಒಂದು, ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದು ಇದೆ. ಆ ಒಳ್ಳೆಯದನ್ನು ನಾವು ಸ್ವೀಕಾರ ಮಾಡುವುದು, ಕೆಟ್ಟದನ್ನು ನಾವು ದೂರ ಮಾಡುವಂಥ ಒಂದು ಬೋಧನೆ ಉಂಟಲ್ಲ, ಅದನ್ನು ನಾವು ಅವರಿಗೆ ಕೊಡ್ತಕ್ಕಂಥದ್ದಕ್ಕೆ ಇಲ್ಲಿ ಅವಕಾಶ ಉಂಟು. ಇತಿಹಾಸ ಅಂದರೆ ಹಾಗೆ, ಅದು ಹಿಂದಿನದ್ದನ್ನು ನಾವು ಅಧ್ಯಯನ ಮಾಡುವುದು, ಇಂದಿನದ್ದಕ್ಕೆ ನಾವು ಅವಲೋಕನ ಮಾಡಿಕೊಂಡು ಅದರಲ್ಲಿ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎನ್ನುವುದನ್ನು ವಿಮರ್ಶಿಸಿಕೊಂಡು ಕೆಟ್ಟದ್ದನ್ನು ನಾವು ಬದುಕಿನಲ್ಲಿ ದೂರ ಮಾಡಬೇಕು ಅಂತ ಆಗಾಗ ನಾನು ಮಕ್ಕಳಿಗೆ ಪಾಠವನ್ನು ಮಾಡಿಕೊಡ್ತಾ ಇದ್ದೆ. ಕೇವಲ ಪಾಠ ಬೋಧನೆ ಮಾತ್ರ ಅಲ್ಲ, ಪಾಠದ ಜೊತೆಗೆ ಒಂದು ವಿಷಯವನ್ನು ತಗೊಂಡು ಅದನ್ನು ಈಗಿನ ನಮ್ಮ ಏನು ಬದುಕಿದೆ ಆ ಬದುಕಿಗೆ ಅದನ್ನು ತುಲನೆ ಮಾಡಿಕೊಂಡು ಆ ಮೂಲಕ ಅದರಲ್ಲಿ ಏನು ಒಳ್ಳೆಯದು ಏನು ಕೆಟ್ಟದು ಎನ್ನುವುದನ್ನು ಮಕ್ಕಳಿಗೆ ತಿಳಿಯಪಡಿಸುವಂತಹ ಒಂದು ನೈತಿಕ ಶಿಕ್ಷಣವನ್ನು ಕೂಡ ನಾನು ಆ ಪಾಠದ ಮೂಲಕ ಕೊಡ್ತಾ ಇದ್ದೆ. ಸರ್, ಅದರ ಬಗ್ಗೆನೇ ಕೇಳೋದಾದ್ರೆ, ಈಗ ಮಕ್ಕಳಿಗೆ ಯಾವುದಾದ್ರೂ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದ್ರೆ ಮಕ್ಕಳಿಗೆ ಬೇಗನೆ ಅರ್ಥ ಆಗ್ತದೆ. ನೀವು ಇತಿಹಾಸದಲ್ಲಿ ಯಾವ ಒಂದು ವಿಧಾನವನ್ನ ಪಾಲಿಸ್ತಾ ಇದ್ರಿ ಅನ್ನುವಂಥದ್ದು? ಯಾವಾಗಲೂ ಒಂದು ಬೋಧನೆ ಅಂತ ಇರುವಾಗ ಇತಿಹಾಸ ಬಾಕಿ ಸಬ್ಜೆಕ್ಟ್ಗಳಲ್ಲಿ ಕೂಡ ಹಾಗೆ, ಇತಿಹಾಸದಲ್ಲಿ ಅಂದರೆ ಅದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಅದು ಆಸಕ್ತಿಯ ಸಬ್ಜೆಕ್ಟ್. ಆಗ ನಾವು ಏನು ಮಾಡಬೇಕು ಅಂದರೆ, ಈಗ ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಮೂಡಬೇಕಾಗಿದ್ದರೆ ನಾವು ಪಠ್ಯಪುಸ್ತಕದಲ್ಲಿರತಕ್ಕಂಥ ವಿಷಯದೊಟ್ಟಿಗೆ ನಮ್ಮ ಸಮಾಜದ ನಮ್ಮ ಸಾಮಾಜಿಕ ಜೀವನದಲ್ಲಿ ಏನೇನೇನೆಲ್ಲ ನಾವು ಪ್ರಕೃತಿಯಲ್ಲಿ ನೋಡ್ತೇವೆ, ನಮ್ಮ ಸಮಾಜದಲ್ಲಿ ಏನೇನು ನೋಡ್ತೇವೆ ಅದನ್ನೆಲ್ಲ ಅದಕ್ಕೆ ನಾವು ಹೋಲಿಸತಕ್ಕಂಥ ಕೆಲಸವನ್ನು ಮಾಡಿದರೆ ಆ ಪಾಠದಲ್ಲಿ ಅದು ಮಕ್ಕಳಿಗೆ ಹೆಚ್ಚು ಆಸಕ್ತಿ ಸಬ್ಜೆಕ್ಟ್ ಆಗ್ತದೆ. ಅಂತಹ ಕೆಲಸವನ್ನು ನಾನು
ನನ್ನ ಬೋಧನೆಯ ಸಮಯದಲ್ಲಿ ಮಾಡ್ತಾ ಇದ್ದೆ. ಆದ ಕಾರಣ ನನಗೆ ನಾನೊಬ್ಬ ಒಳ್ಳೆಯ ಶಿಕ್ಷಕ ಅಂತ ಹೇಳಲಿಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದು. ಮತ್ತು ಕ್ಲಾಸಿನಲ್ಲಿ ಮಕ್ಕಳು ಈಗ ಗಲಾಟೆ ಮಾಡೋದಾಗಿರ್ಬೋದು, ಯಾವ ರೀತಿಯ ಶಿಸ್ತಿನ ಕ್ರಮವನ್ನು ಪಾಲಿಸ್ತೀರಾ? ಸಾಮಾನ್ಯವಾಗಿ ಈ ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳಲ್ಲಿ ಅಂಥ ಒಂದು ಕುಚೇಷ್ಟೆಗಳೆಲ್ಲ ಇರ್ತದೆ ಸಾಮಾನ್ಯವಾಗಿ. ನಾನು ಹೇಗಿದ್ದೆ ಅಂದರೆ ಯಾವಾಗಲೂ ನಾನು ಶಿಸ್ತಿನಿಂದ ಇರುವಂಥ ಒಂದು ವ್ಯಕ್ತಿ. ಯಾಕೆಂದರೆ ಶಿಸ್ತು ಬಹಳ ಮುಖ್ಯ. ನಾನು ಹಿಂದಿನಿಂದಲೂ ಬಾಲ್ಯದಿಂದಲೂ ಕೂಡ ಶಿಸ್ತಿನಿಂದಲೇ ಬದುಕಿದವ. ನಮ್ಮ ಕ್ಲಾಸ್ ರೂಮ್ನಲ್ಲಿ ಕೂಡ ನಾನು ಶಿಸ್ತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೆ. ಯಾಕೆಂದರೆ ನಾನು ಬಂದಾಗ ಮಕ್ಕಳು ಎದ್ದು ನಿಲ್ಲಬೇಕು, ಕೈ ಮುಗಿದು ನಮಸ್ಕರಿಸಬೇಕು, ಕೂತುಕೊಂಡ ನಂತರ ಮೌನವಾಗಿ ಕೂತುಕೊಂಡಿರಬೇಕು, ಪಾಠವನ್ನು ಯಾವಾಗಲೂ ಸರಿಯಾಗಿ ಕೇಳಬೇಕು ಮತ್ತು ಅದನ್ನು ಮನಸ್ಸಿಗೆ ತೆಕ್ಕೊಳ್ಬೇಕು ಅಂತ ಆಗಾಗ ನಾನು ಎಚ್ಚರಿಸ್ತಾ ಇದ್ದೆ. ಮತ್ತು ಏನಾದರೂ ಅಂತ ಕುಚೇಷ್ಟೆಗಳು ಮಾಡಿದಾಗ ಅವರನ್ನು ಎದ್ದು ನಿಲ್ಲಿಸಿ, ನೋಡಪ್ಪ ನೀನು ಹೀಗೆ ಮಾಡಬಾರ್ದು, ಹೀಗೆ ಇರಬೇಕು, ನೀನು ನಿನ್ನ ಬದುಕಿನಲ್ಲಿ ನೀನು ಒಳ್ಳೆಯ ಶಿಸ್ತನ್ನು ಉಪಯೋಗ ಮಾಡಿಕೊಳ್ಬೇಕು, ಶಿಸ್ತಿಲ್ಲದ ಬದುಕು ದಂಡೆ ಇಲ್ಲದ ತೋಡಿನಂತೆ ಅಂತೆಲ್ಲ ಕೆಲವು ಎಕ್ಸಾಂಪಲ್ಗಳನ್ನು ಅವರಿಗೆ ಕೊಟ್ಟು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಆದ ಕಾರಣ ಅದು ಅವರಿಗೆ ಆವಾಗ ಏನಾಗಿದೆ ಅಂದರೆ ಅದೊಂದು ಇವರು ಎಂತ ಹೇಳ್ತಾರಾ ಅಂತ ಆಗ್ತಾಯಿತ್ತು. ಆದರೆ ಈಗ ಅವರು ದೊಡ್ಡವರಾದ ಮೇಲೆ, ಸರ್ ನೀವು ಅವತ್ತು ಹೇಳ್ತಾ ಇದ್ದೀರಲ್ಲ ಶಿಸ್ತಿನ ಬಗ್ಗೆ ಪಾಠ ಮಾಡ್ತಾ ಇದ್ದೀರಲ್ಲ, ಅದು ನಿಜವಾಗಿ ನಮಗೆ ಈಗ ಅದು ಸರಿ ಅಂತ ಕಾಣ್ತಾ ಇದೆ ಅಂತ ಈಗ ಹೇಳ್ತಾ ಇದ್ದಾರೆ ಅವರು. ಶಿಕ್ಷಣದ ಜೊತೆ ಮಕ್ಕಳಿಗೆ ಸಂಸ್ಕಾರದ ಪಾಠ. ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರದ ಪಾಠ. ಆ ಸಂಸ್ಕಾರದ ಪಾಠ ಬಹಳ ಮುಖ್ಯವಾದಂಥ ಒಂದು ಪಾಠ ಆಗಿರ್ತದೆ. ಈಗ ಶಿಕ್ಷಣ ಆ ಪಠ್ಯಪುಸ್ತಕದ ವಿಷಯ ನಮ್ಮ ಪರೀಕ್ಷೆಗೆ ಅದು ಬೇಕಾಗ್ತದೆ. ನಾವು ಆ ಮಕ್ಕಳನ್ನು ಪರೀಕ್ಷೆಗೆ ತಯಾರಿ ಮಾಡಲೇಬೇಕಾಗ್ತದೆ. ಅದರ ಜೊತೆಗೆ ಒಬ್ಬ ಅಧ್ಯಾಪಕ ಅಲ್ಲಿ ಆ ಪಠ್ಯದಲ್ಲಿರ್ತಕ್ಕಂಥ ವಿಷಯಗಳನ್ನು ಉಪಯೋಗ ಮಾಡಿಕೊಂಡು ಅವರಿಗೆ ನೈತಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ ಅದು ಅವರಿಗೆ ಮುಂದಿನ ಬದುಕಿನಲ್ಲಿ ಪ್ರಯೋಜನ ಆಗ್ತದೆ ಎನ್ನುವಂಥದ್ದು ನನ್ನ ವೃತ್ತಿ ಜೀವನದ ಅನುಭವ. ಅದು ಮಕ್ಕಳಿಗೆ ಒಂದು ಸಂಸ್ಕಾರ ಕೂಡ ಭಾಗನೇ ಆಗಿರ್ತದೆ, ಮಕ್ಕಳ ಒಂದು ಬೆಳವಣಿಗೆ. ಹೌದೌದು, ಅದು ಭಾಗನೇ ಆಗಿರ್ತದೆ ಖಂಡಿತ. ನಾನು ನಿಮ್ಮ ಪರಿಚಯ ಹೇಳುವಾಗಲೇ ಹೇಳಿದೆ, ಒಬ್ಬ ಸಾಹಿತಿ, ಸಂಘಟಕ, ಹಾಗೇನೆ ಕೃಷಿಕ. ಇದ್ರ ಬಗ್ಗೆ ಆಸಕ್ತಿ ಯಾವಾಗ ಬಂತು ಸರ್? ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಇದ್ರ ಬಗ್ಗೆ ಆಸಕ್ತಿ ಇತ್ತ, ಅಥವಾ ಶಿಕ್ಷಕನಾದ್ಮೇಲೆ ಇದ್ರ ಬಗ್ಗೆ ಒಲವು ಬಂತ ಅನ್ನುವಂಥದ್ದು? ನಾವು ಕೃಷಿಕ ಅಂದರೆ ನಮ್ಮ ಮನೆತನವೇ ಹಾಗೆ. ಅದು ಕೃಷಿ ಮೂಲದಿಂದ, ಅಂದರೆ ಕೃಷಿ ಸಂಸ್ಕೃತಿಯಿಂದಲೇ ಅವರು ಹುಟ್ಟಿ ಬೆಳೆದವರಲ್ವ. ಆದ ಕಾರಣ ಕೃಷಿಯಲ್ಲಿ ನಾನು ತೊಡಗಿಕೊಂಡಿದ್ದೆ ಯಾವಾಗ ಅಂದರೆ ಸಣ್ಣ ಪ್ರಾಯದಲ್ಲೆಲ್ಲ. ನಾನು ನಮ್ಮ ಹಿರಿಯರು ಮಾಡ್ತಿದ್ದ ಕೃಷಿಯನ್ನು ನೋಡ್ತಾ ಇದ್ದೆ. ಅದರಲ್ಲಿ ಕೃಷಿಯಲ್ಲಿ ತುಂಬ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ ಉಂಟು ಎನ್ನುವುದು ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕಾಗಿ ನಾನು ನಂತರ ನನ್ನ ನಿವೃತ್ತಿ ಜೀವನದಲ್ಲಿಯೂ ಕೂಡ ಆ ಕೃಷಿಯನ್ನೇ ನಾನು ಹೆಚ್ಚು ಅವಲಂಬಿಸಿಕೊಂಡೆ. ಯಾಕೆ ಅಂತ ಕೇಳಿದರೆ, ಮುಖ್ಯವಾಗಿ ಯಾವುದೇ ಒಂದು ಗಿಡವನ್ನು ನಾವು ಬೆಳೆಸುವುದಂತಾದರೆ ಆ ಗಿಡವನ್ನು ಬೆಳೆಸುವುದರಲ್ಲಿ ಕೂಡ ನಾವು ತುಂಬ ವಿಚಾರಗಳನ್ನು ಕಲೀಲಿಕ್ಕೆ ಉಂಟು. ಆ ಕಲಿಕೆಯಲ್ಲಿ ಅದೇನು ಮಾಡ್ತದೆ ಅಂದರೆ ನಮಗೆ ಖುಷಿ ಕೊಡ್ತದೆ, ಸಂತೋಷ ಕೊಡ್ತದೆ, ನೆಮ್ಮದಿ ಕೊಡ್ತದೆ. ಅದರಲ್ಲಿ ನಾವು ಒಂದು ಸಮಯ ಬಹಳ ಒಳ್ಳೆಯ ರೀತಿಯಲ್ಲಿ ಹೋಗ್ತದೆ, ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಒಂದು ಕಡೆಯಲ್ಲಿ. ಆದರೆ ಸಮಯ ಸರಿಯಾಗಿ ಹೋಗ್ತದೆ. ಇನ್ನೊಂದೆಡೆಯಲ್ಲಿ ನಮ್ಮ ಶಾರೀರಿಕವಾದಂಥ ವ್ಯಾಯಾಮವು ಕೂಡ ಅದರಲ್ಲಿ ಸಿಗ್ತದೆ. ಅದು ಕೃಷಿ ತುಂಬ ಸಂತೋಷ ಕೊಡ್ತಕ್ಕಂಥ ಒಂದು ವಿಚಾರ ಕೆಲಸ ಆಗಿರ್ತದೆ. ಮುಖ್ಯವಾಗಿ ಈ ಕೊರೋನಾದ ಸಮಯದಲ್ಲಿಯೂ ಕೂಡ ಹಾಗೆ ನಾವು ಈಗ ನಮ್ಮಲ್ಲಿ ಅಲ್ಲಿ ಕೃಷಿ ಇದ್ದ ಕಾರಣ ನಾವು ಅಲ್ಲೆಲ್ಲ ಸುತ್ತಾಡಿಕೊಂಡು ಕೃಷಿ ಮಾಡುತ್ತಾ ಅದರಲ್ಲೇ ಇದ್ದೆವು. ನಮಗೆ ಕೊರೋನಾದ ದೊಡ್ಡ ಬಾಧೆ ನಮಗೆ ಗೊತ್ತಾಗಲಿಲ್ಲ ಆ ಕೊರೋನಾದ ಕಾಲದಲ್ಲಿ. ಯಾಕೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ನಾವು ಈ ಕೃಷಿಯಲ್ಲಿ ಅವಲಂಬಿಸಿಕೊಂಡಿದ್ದ ಕಾರಣ ನಮಗೆ ಆ ಒಂದು ಸಮಸ್ಯೆ ನಮಗೆ ಎದುರಾಗಲಿಲ್ಲ. ಆದ ಕಾರಣ ಕೃಷಿ ಬಹಳ ಮುಖ್ಯ ಅಂತ ನಾನು ಹೇಳ್ತಾ ಇರೋದು. ಮತ್ತು ಸಾಹಿತ್ಯದ ಒಲವು ಹೇಗೆ ಬಂತು ಅಂತ ಹೇಳಿದರೆ, ನಾನು ಮೊದಲೇ ಓದ್ತಾ ಇರೋದರಿಂದ ವಿಷಯ ಜ್ಞಾನವನ್ನು ಆದಷ್ಟು ಹೆಚ್ಚಿಸಿಕೊಳ್ಳುವಂಥ ಒಂದು ಹವ್ಯಾಸ ನನಗೆ ಮೊದಲೇ ಇತ್ತು. ಅದೇ ರೀತಿ ಇದ್ದದ್ದನ್ನು ಚಂದ ಮಾಡಿ ಬರೆಯುವಂಥ ಒಂದು ಕೌಶಲ್ಯ ಕೂಡ ನನ್ನಲ್ಲಿ ಇತ್ತು. ಆದ ಕಾರಣ ತುಂಬ ಪತ್ರಿಕೆಗಳಿಗೆ ಲೇಖನಗಳನ್ನು ಕೂಡ ನಾನು ಬರೀತಾ ಇದ್ದೆ. ಅದರಲ್ಲಿ ಕೂಡ ಮುಖ್ಯವಾಗಿ ಮಂಗಳೂರು ಆಕಾಶವಾಣಿಯಲ್ಲಿ ಚಿಂತನ ಕೊಡ್ತಾ ಇರುವಾಗ ಮತ್ತಷ್ಟು ಒಂದು 5 ನಿಮಿಷದ ಚಿಂತನ ಕೊಡಬೇಕು ಅಂತಾಗಿದ್ದರೆ ನಾವು ಒಂದಷ್ಟು ಪುಸ್ತಕಗಳನ್ನು ಓದಬೇಕಾಗ್ತದೆ. ಓದಿ
ಅದರಲ್ಲಿ ಸಿಗಿದಂತಹ ಏನು ಜ್ಞಾನ ಉಂಟು ಅದನ್ನು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆ ಚಿಂತನವನ್ನು ಕೊಡುವಂಥ ಕ್ರಮ ಅದು. ಆದ ಕಾರಣ ಏನಾಯಿತು, ಅಲ್ಲಿ ಅದು ಹೆಚ್ಚು ನನಗೆ ಈ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸಲಿಕ್ಕೆ ಕಾರಣ ಆಯಿತು. ಆದ ಕಾರಣ ನಾನು ಬರವಣಿಗೆಯನ್ನು ಕೂಡ ಪ್ರಾರಂಭ ಮಾಡಿದೆ. ಅನೇಕ ಲೇಖನಗಳನ್ನು ಬರೆದಿದ್ದೇನೆ, ಬೇರೆ ಬೇರೆ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದಿದ್ದೇನೆ ನಾನು. ಅದೇ ರೀತಿಯಲ್ಲಿ ಕೆಲವು ಸಣ್ಣ ಸಣ್ಣ ಪುಸ್ತಕಗಳನ್ನು ಬರೆದಿದ್ದೇನೆ. ಅದರಲ್ಲಿ ಮೊನ್ನೆ ಒಂದು ದೊಡ್ಡ ಪುಸ್ತಕ ಮೇಲೋಗರ ಅಂತ ಒಂದು ಪುಸ್ತಕವನ್ನು ಬರೆದೆ. ಎಲ್ಲ ವಿಷಯಗಳನ್ನು ಒಟ್ಟು ಸೇರಿಸಿದಂಥ ಒಂದು ಒಳ್ಳೆಯ ಪುಸ್ತಕ ತಯಾರು ಮಾಡಿದೆ. ಅದನ್ನೇ ನಮ್ಮ ವಿದ್ಯಾರ್ಥಿ ಜಿಲ್ಲಾಧಿಕಾರಿ ಆಗಿದ್ದವರು ಅದನ್ನು ಬಿಡುಗಡೆ ಮಾಡಿದರು. ಮತ್ತು ನಾವೀಗ ಹೇಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಳ್ಳಾಲ ತಾಲೂಕಿನ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಗ್ರಾಮಗಳಲ್ಲಿ, ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ಒಂದು 10-21 ಗ್ರಾಮಗಳುಂಟು. ಆ ಗ್ರಾಮಗಳಲ್ಲೆಲ್ಲ ನಾವೀಗ ಕನ್ನಡಕ್ಕೆ ಸಂಬಂಧಪಟ್ಟಂತಹ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಇದನ್ನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಶಾಲೆಗಳಿಗೆಲ್ಲ ಹೋಗ್ತಾ ಇದ್ದೇವೆ. ಅಲ್ಲಿ ಮಕ್ಕಳಿಗೆ ಕವಿತೆ ಬರೆಯುವುದು, ಕತೆ ಬರೆಯುವುದು, ಅದಕ್ಕೆ ಸಂಗೀತ ಹಾಡಿಸುವ ಅಂಥದ್ದೆಲ್ಲ ಕೆಲಸಗಳನ್ನು ನಾವೀಗ ಈಗಲೂ ಕೂಡ ಮಾಡ್ತಾ ಇದ್ದೇನೆ. ಸರ್, ಈಗ ನಿವೃತ್ತರಾಗಿ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು? ಅದೇ, ನಿವೃತ್ತನಾದ ಮೇಲೆ ನನ್ನ ಮುಖ್ಯ ವೃತ್ತಿ ನಾನು ಕೃಷಿಯನ್ನೇ ಮಾಡ್ತಾ ಇದ್ದೇನೆ. ಕೃಷಿಯೇ ನನ್ನ ಮುಖ್ಯ ವೃತ್ತಿ. ಅಲ್ಲಿ ಈಗ ಕೊಣಾಜೆ ಗ್ರಾಮದ ಕಲ್ಲಿಮಾರು ಎನ್ನುವಂಥ ಆ ಜಾಗ, ಪರಿಸರ, ಆ ಜಾಗದಲ್ಲಿ ತೆಂಗು ಬೆಳೆಸ್ತಾ ಇದ್ದೇನೆ, ಅಡಿಕೆ ಬೆಳೆಸ್ತಿದ್ದೇನೆ, ಬಾಳೆ ಬೆಳೆಸ್ತಿದ್ದೇನೆ, ಅನಾನಸ್ ಬೆಳೆಸ್ತಾ ಇದ್ದೇನೆ, ಮತ್ತು ಪಪ್ಪಾಯಿ ಬೆಳೆಸ್ತಾ ಇದ್ದೇನೆ. ಪಪ್ಪಾಯಿ ಇದೆಲ್ಲ ನಮಗೂ, ಈ ಅನಾನಸು ಪಪ್ಪಾಯಿ ಇದೆಲ್ಲ ನಮಗೆ ಬಹಳ ಆರೋಗ್ಯ ಕೂಡ ಒಳ್ಳೆಯದು. ನಾವು ಅಲ್ಲಿ ಅದನ್ನು ಬೆಳೆಸಿದ್ದನ್ನೇ ನಾವು ತಿನ್ನುವುದು. ಅದನ್ನು ಕಾಯಿಗೆ ತಗೊಂಡು ತಿನ್ನುವುದು ಭಾಳ ಕಡಿಮೆ, ಅದನ್ನೇ ತಿನ್ನುವಂಥದ್ದು. ಆದ ಕಾರಣ ಬಾಳೆ ಬೆಳೆಸಿ ಬಾಳೆ ತಿಂತೇವೆ, ಪಪ್ಪಾಯಿ ಬೆಳೆಸಿ ಪಪ್ಪಾಯಿ ತಿಂತೇವೆ, ಅನಾನಸ್ ಬೆಳೆಸಿ ಅನಾನಸ್ ತಿಂತೇವೆ. ನಮ್ಮ ಬದುಕಿಗೆ ಬೇಕಾದಷ್ಟು ನಾವು ಅಲ್ಲಿ ಬೆಳೆಸ್ತೇವೆ. ಮತ್ತು ಕೆಲವು ಪೇರಳೆ ಅಂಥದ್ದು ಇಂಥದ್ದೆಲ್ಲ ಬೇರೆ ಬೇರೆ ಜಾತಿಯ ಫ್ರೂಟ್ಸುಗಳನ್ನು ನಮ್ಮ ಜಾಗದಲ್ಲಿ ನಾವು ಈಗ ಬೆಳೆಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಕೃಷಿಯ ಬಗ್ಗೆನೂ ಪಾಠ ಮಾಡ್ತಾ ಇದ್ರ, ಕೃಷಿಯ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ರ? ಹೌದೌದು. ನಾನು ಶಾಲೆಯಲ್ಲಿರುವಾಗ ಒಂದು ತೋಟ ಮಾಡಿದ್ದೆ, ಕೃಷಿ ತೋಟ ಮಾಡಿದ್ದೆ. ಅದರಲ್ಲಿ ತರಕಾರಿ ಬೆಳೆಸುವಂಥದ್ದು, ತರಕಾರಿ ಬೆಳೆಸ್ತಾ ಇದ್ದೆ. ಅಂದರೆ ಮಕ್ಕಳು ಬೆಳೆಸೋದು, ನಾವು ಮಾರ್ಗದರ್ಶನ ಮಾಡಿ ಮಕ್ಕಳು ತರಕಾರಿ ಬೆಳೆಸ್ತಾ ಇದ್ದರು. ತುಂಬ ತರಕಾರಿ ಆಗ್ತಾ ಇತ್ತು. ಅದನ್ನೆಲ್ಲ ನಾವು ಬಿಸಿ ಊಟಕ್ಕೆ ಉಪಯೋಗ ಮಾಡ್ತಾ ಇದ್ದೆವು. ಆಮೇಲೆ ಮತ್ತು ಅಡಿಕೆ ತೋಟ ಮಾಡಬೇಕು ಅಂತ ಇತ್ತು. ಆಮೇಲೆ ಏನಾಯಿತು ಅಂತಂದರೆ ಸ್ವಲ್ಪ ನೀರಿನ ತೊಂದರೆಯಿಂದಾಗಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಆಮೇಲೆ ನಾನು ರಿಟೈರ್ಡ್ ಆಗಿದೆ. ಅಡಿಕೆ ಯಾಕೆ ಬೆಳೆಸಬೇಕು ಅಂದರೆ, ಅಡಿಕೆ ಬೆಳೆಸಿದರೆ ಒಂದು ತೋಟ ಮಾಡಿದರೆ, ಒಂದು ಶಾಲೆಯಲ್ಲಿ ಅಡಿಕೆ ತೋಟ ಮಾಡಿದರೆ ಅದರಲ್ಲಿ ಸ್ವಲ್ಪ ಉತ್ಪತ್ತಿ ಆದರೆ ಅದು ಶಾಲೆಗೆ ಅದರಿಂದ ಪ್ರಯೋಜನ ಆಗ್ತದೆ ಎನ್ನುವಂಥದ್ದು ಉದ್ದೇಶ. ಆ ಉದ್ದೇಶದಿಂದ ಆ ರೀತಿಯಲ್ಲಿ ಮಾಡಿದ್ದು ಅಷ್ಟೇ. ಸರ್, ಈಗ ಗ್ರಂಥಾಲಯದ ವಿಚಾರಕ್ಕೆ ಬಂದರೆ, ಆಗಲಿ ಹೇಳಿದ್ರಿ ನೀವು ಮನೆಯಲ್ಲೇ ಒಂದು ಗ್ರಂಥಾಲಯವನ್ನು ಮಾಡಿದ್ದೇನೆ ಅನ್ನುವಂಥದ್ದು, ಪುಸ್ತಕಗಳನ್ನೆಲ್ಲ ಜೋಡಣೆ ಮಾಡಿ ಅನ್ನುವಂಥದ್ದು. ಈಗ ನಾವು ಪುಸ್ತಕಗಳು ಬೇಕಿದ್ದರೆ ನಾವು ಗ್ರಂಥಾಲಯಕ್ಕೆ ಹೋಗಿ ಖರೀದಿಯನ್ನು ಮಾಡಬೇಕು. ಆದರೆ ನಿಮ್ಮ ವಿಚಾರದಲ್ಲಿ ನೀವು ಮನೆಯಲ್ಲೇ ಪುಸ್ತಕವನ್ನೆಲ್ಲ ಜೋಡಣೆ ಮಾಡಿ ಅದನ್ನು ಸಂಗ್ರಹವನ್ನು ಮಾಡಿದ್ದೀರಾ. ಇದರ ಬಗ್ಗೆ ಒಲವು, ಅಂದರೆ ಆಸಕ್ತಿ, ಈ ಥರ ಒಂದು ನಾನು ಮಾಡಬೇಕು ಅಂದರೆ ಇದು ನನಗೆ ಬರವಣಿಗೆನೇ ಸೀಮಿತ ಆಗಿದೆಯಾ ಅಥವಾ ಪುಸ್ತಕಗಳನ್ನು ಸಂಗ್ರಹಿಸೋದಕ್ಕಾಗಿ ಮಾಡಿದ್ದೀರಾ ಅನ್ನುವಂಥದ್ದು? ಪುಸ್ತಕ ಓದುವಂಥ ಒಂದು ಹವ್ಯಾಸ ಸಣ್ಣ ಪ್ರಾಯದಲ್ಲಿ ನನಗೆ ಇತ್ತು. ಅದು ಆಮೇಲೆ ಏನಾಯಿತು, ಈ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸಕನಾಗಿ ಹೋಗ್ತಾ ಇದ್ದೆ. ತರಬೇತಿ ಕೊಡಲಿಕ್ಕೆ ಹೋಗ್ತೇನೆ ಬೇರೆ ಬೇರೆ ಇದರಲ್ಲಿ. ಈಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ನಮ್ಮನ್ನು ಕರೀತಾ ಇರ್ತಾರೆ, ಅವರಿಗೆ ತರಬೇತಿ ಕೊಡುವಂಥದ್ದು. ಯುವಕ ಸಂಘದವರು ಕರೀತಾರೆ, ಅವರಿಗೆ ತರಬೇತಿ ಕೊಡುವಂಥದ್ದು. ಶಿಕ್ಷಕರಿಗೂ ತರಬೇತಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಯಾಕಂದರೆ ನಾನು ಒಬ್ಬ JCSನಲ್ಲಿದ್ದೊಬ್ಬ ತರಬೇತಿದಾರನಾಗಿರುವುದರಿಂದ ಅಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂಥ, ಕಾರ್ಯಕ್ರಮ ನಿರ್ವಹಣೆ ಮಾಡುವಂಥದ್ದನ್ನು ಕೂಡ ನಾನು ಮಾಡ್ತಾ ಇದ್ದೆ. ಎಷ್ಟೋ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದೇನೆ. ಇದಕ್ಕೆಲ್ಲ ಏನಾಗಬೇಕು ಅಂದರೆ, ಕೆಲವು ವಿಚಾರಗಳು ನಮಗೆ ಗೊತ್ತಿರಬೇಕು, ವಿಷಯ ಜ್ಞಾನ ಬೇಕು ನಮಗೆ. ಅದಕ್ಕಾಗಿ ನಾವು ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಬೆಳೆಸಿಕೊಂಡದ್ದು. ಮತ್ತೊಂದು ಹವ್ಯಾಸ ಅಂತಂದರೆ, ನಾವು ಮಂಗಳೂರಿಗೆ ಹೋದರೆ ನಾವು ಕಾಫಿ ಕುಡಿಯುವುದಕ್ಕಿಂತಲೂ ನಮಗೊಂದು ಪುಸ್ತಕ ತಗೊಳ್ಳೋದು ಭಾಳ ಖುಷಿ ಕೊಡುವಂಥ ಕೆಲಸ ಇದಾಗಿತ್ತು. ಆದ ಕಾರಣ ಒಂದು ಪುಸ್ತಕ ಮಂಗಳೂರಿಗೆ ಬಂದರೆ ಏನಾದರೂ ಒಂದು ಪುಸ್ತಕ, ಒಂದು ಅತ್ರಿ ಬುಕ್ ಸೆಂಟರಿಗೆ, ಸಾಹಿತ್ಯಗಳ ಇದಕ್ಕೆ ಹೋಗಿ ಒಂದು ಪುಸ್ತಕವನ್ನು ನಾನು ಖರೀದಿ ಮಾಡ್ತಾ ಇದ್ದೆ ಹೆಚ್ಚಾಗಿ. ಈಗ ಇಲ್ಲ, ಹಿಂದೆಲ್ಲ ಮಾಡ್ತಾ ಇದ್ದೆ. ಹಾಗೆ ತಂದು ಶೇಖರಣೆ ಮಾಡಿದಂಥ ಪುಸ್ತಕ ಸಾವಿರಾರು ಪುಸ್ತಕಗಳುಂಟು ಈಗ ಮನೆಯಲ್ಲಿ.
ಅದು ಗ್ರಂಥಾಲಯವಾಗಿ ಈಗ ಪರಿಣಮಿಸಿದೆ ಅಷ್ಟೇ. ಸರ್, ಈಗ ಸರ್ಕಾರಿ ಶಾಲೆ ಬಗ್ಗೆ ಮಾತನಾಡೋದಾದ್ರೆ, ಒಂದು ಅಳಿವಿನಂಚಿನಲ್ಲಿರುವ ಸರ್ಕಾರಿ ಶಾಲೆಯ ಸ್ಥಿತಿಗತಿ, ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಸರ್ಕಾರಿ ಶಾಲೆಗಳು ನಿಜವಾಗಿಯೂ ಉಂಟಲ್ಲ, ಸರ್ಕಾರಿ ಶಾಲೆ ಒಳ್ಳೆ ಸರ್ಕಾರಿ ಶಾಲೆಗಳಾಗಿರ್ತದೆ. ಯಾಕೆ ಅಂತಂದರೆ ಅಲ್ಲಿ ಒಳ್ಳೊಳ್ಳೆ ಅಧ್ಯಾಪಕರಿದ್ದಾರೆ, ಒಳ್ಳೆ ಪದವಿ ಪಡೆದಂಥ ಒಳ್ಳೆ ಬೋಧನೆ ಕೊಡುವಂತಹ ಕೌಶಲ್ಯಭರಿತ ಅಧ್ಯಾಪಕರು ಸರ್ಕಾರಿ ಸ್ಕೂಲ್ನಲ್ಲಿ ಇದ್ದಾರೆ. ಆದರೆ ಏನಾಗಿದೆ ಅಂದರೆ ಈ ಇಂಗ್ಲೀಷ್ ವ್ಯಾಮೋಹದಿಂದಾಗಿ ಈ ಪ್ಯಾರೆಂಟ್ಸ್ಗಳಿಗೆ, ಪೋಷಕರಿಗೆ ಏನಾಗಿದೆ ಅಂದರೆ ಅದಕ್ಕೆ ಅವರು ಹೆಚ್ಚು ಗಮನ ಕೊಡ್ತಾ ಇಲ್ಲ. ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೆ ಹೋಗಬೇಕು, ಇಂಗ್ಲೀಷ್ ಕಲಿಬೇಕು ಎನ್ನುವಂತಹ ಒಂದು ಮನೋವೃತ್ತಿಯನ್ನೇ ಹೊಂದಿರುವುದರಿಂದ, ಮನೋಭಾವನೆಯನ್ನೇ ಹೊಂದಿರುವುದರಿಂದ ಅಲ್ಲಿ ಏನಾಗಿದೆ ಅಂದರೆ ಈ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಸ್ವಲ್ಪ ಮಕ್ಕಳಿಲ್ಲದ ಕಾರಣ ಸ್ವಲ್ಪ ಅದು ಹಿಂದಕ್ಕೆ ಹೋಗಿದೆ ಹೊರತು, ನಿಜವಾಗಿ ಹೇಳುವುದಿದ್ದರೆ ಸರ್ಕಾರಿ ಶಾಲೆಗಳು ಒಳ್ಳೆಯ ಸ್ಥಿತಿಯಲ್ಲಿ ಉಂಟು. ಈಗ ಒಳ್ಳೆ ಅಧ್ಯಾಪಕರೆಲ್ಲ ಇದ್ದಾರೆ. ಮತ್ತು ಕನ್ನಡ ಮೀಡಿಯಂನಲ್ಲಿ ಕಲಿತವರು ಅವರು ಹಿಂದುಳಿದವರು ಎನ್ನುವಂಥ ಭಾವನೆ ಇರಬೇಕಂತ ಇಲ್ಲ. ಯಾಕೆಂದರೆ ಈಗ ಯಾರ್ಯಾರು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೋ ಅವರೆಲ್ಲ ಕನ್ನಡ ಮೀಡಿಯಂನಲ್ಲಿ ಕಲಿತಂಥವರು. ಯಾರ್ಯಾರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಈಗ ಇದ್ದಾರೋ ಅವರೆಲ್ಲ ಕನ್ನಡ ಮೀಡಿಯಂನಲ್ಲಿ ಕಲಿತಂಥ ವ್ಯಕ್ತಿಗಳಾಗಿರ್ತಾರೆ. ಅದ ಕಾರಣ ಕನ್ನಡ ಮೀಡಿಯಂನಲ್ಲಿ ಕಲಿತ ಕೂಡಲೇ ಅದು ಅವರು ದೊಡ್ಡ ಆಗಲಿಕ್ಕೆ ಆಗುವುದಿಲ್ಲ ಎನ್ನುವಂಥದ್ದು ತಪ್ಪು ಕಲ್ಪನೆ. ಇಂಗ್ಲೀಷ್ ಬೇಕು, ಇಂಗ್ಲೀಷ್ ಬೇಡ ಅಂತ ಅಲ್ಲ. ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಿಗೆ ನಾವು ಹೋಗಬೇಕಾಗಿದ್ದರೆ ಇಂಗ್ಲೀಷ್ ಜ್ಞಾನವೂ ಕೂಡ ಬೇಕು. ಯಾಕಂದರೆ ಅದು ಅಂತಾರಾಷ್ಟ್ರೀಯ ಭಾಷೆ, ಅದು ನಮಗೆ ಗೊತ್ತಿರಬೇಕು, ಅದನ್ನು ನಾವು ಕಲಿಬೇಕು. ಆದ ಕಾರಣ ಭಾಷೆ ಎನ್ನುವಂಥದ್ದು ನಮಗೆ ತೊಡಕಲ್ಲ. ಭಾಷೆ, ಇಂಗ್ಲೀಷ್ ಭಾಷೆಯೂ ಬೇಕು, ಕನ್ನಡ ಭಾಷೆಯೂ ಬೇಕು, ನಾವು ಅದನ್ನು ಕಲಿಬೇಕು. ಆದರೆ ನಮ್ಮ ಒಂದು ವ್ಯಾಮೋಹ ಉಂಟಲ್ಲ, ನಾವು ಇಂಗ್ಲೀಷನ್ನೇ ಕಲಿತರೆ ನಾವು ದೊಡ್ಡವರಾಗ್ತೇವೆ ಎನ್ನುವಂಥ ಆ ತಪ್ಪು ಕಲ್ಪನೆ ನಮ್ಮಲ್ಲಿ ಇರಬಾರ್ದು ಅಂತ ನನ್ನ ಭಾವನೆ. ಸರ್, ಈಗ ತರಗತಿ ವಿಚಾರಕ್ಕೆ ಬಂದರೆ, ಕೆಲವೊಂದು ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದಿದ್ರೆ ಇನ್ನು ಕೆಲವರು ಸಾಧಾರಣ ಗತಿಯಲ್ಲಿ ಇರ್ತಾರೆ. ಅವರಿಗೆ ತಾವು ಯಾವ ರೀತಿಯಾಗಿ ಮುಂದೆ ಬರಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತೀರಾ ಅನ್ನುವಂಥದ್ದು? ಈಗ ಒಂದು ತರಗತಿ ಕೋಣೆಯೊಳಗಡೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಹೌದು, ಕೆಲವು ವಿದ್ಯಾರ್ಥಿಗಳು ಒಳ್ಳೆ ಇಂಟೆಲಿಜೆಂಟ್, ಬ್ರೈಟ್ ಆಗಿ ಇರ್ತಾರೆ. ಅವರಿಗೆ ಆ ಪಾಠವನ್ನು ಪಿಕಪ್ ಮಾಡುವಂಥದ್ದು, ಅದನ್ನು ಅರ್ಥೈಸಿಕೊಳ್ಳುವಂಥ ಕೆಪ್ಯಾಸಿಟಿ ಅವರಲ್ಲಿ ಇರ್ತದೆ, ಅವರು ಹುಷಾರಾಗ್ತಾರೆ. ಇನ್ನು ಕೆಲವರಲ್ಲಿ ಅಂತಹ ಕೆಪ್ಯಾಸಿಟಿ ಇಲ್ಲದೇ ಇರುವವರು ಇರ್ಬೋದು. ಆದರೆ ಕೆಪ್ಯಾಸಿಟಿ ಇಲ್ಲ ಅಂತಲ್ಲ, ಅಲ್ಲಿ ಅವರಿಗೆ ಅಂತಂದರೆ ಆಲಸ್ಯ ಇರ್ತದೆ. ಅಲ್ಲಿ ಅದನ್ನು ಅದ ಒಂದು ಪಾಠವನ್ನು ಇದು ಮಾಡಬೇಕು, ಆಸಕ್ತಿಯಿಂದ ಓದಬೇಕು, ಅವರು ಹೇಳಿದ್ದನ್ನು ನಾವು ಅರ್ಥೈಸಿಕೊಳ್ಳಬೇಕು ಎನ್ನುವಷ್ಟರವರೆಗೆ ಅವರಿಗೆ ತಾಳ್ಮೆ ಇರುವುದಿಲ್ಲ, ಅವರಿಗೆ ಅದರ ಆಸಕ್ತಿ ಇರುವುದಿಲ್ಲ. ಆದ ಕಾರಣ ಅವರು ಹಿಂದಿರ್ತಾರೆ ಅಷ್ಟೇ. ಆದರೆ ಅವರಿಗೆ ನಾವಿಲ್ಲೇ ಅವರನ್ನು ಏನು ಮಾಡ್ತಾ ಇದ್ದೇವೆ ಅಂದರೆ ಪ್ರೇರೇಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಆವಾಗ. ಅಂದರೆ ಯಾರು ತರಗತಿ ಕೋಣೆಯಲ್ಲಿ ಪಾಠದಲ್ಲಿ ಅನಾಸಕ್ತಿಯನ್ನು ತೋರ್ತಾರೆ ಅವರನ್ನು ನಾವು ಗುರುತಿಸಿ ಅವರನ್ನು ಮತ್ತೆ ಹೊರಗಡೆ ಕರೆದು ಎಲ್ಲ ಹೇಳುವಂಥದ್ದೆಲ್ಲ ಇತ್ತು. ಹೀಗೆ ಮಾಡಪ್ಪ, ನೋಡಪ್ಪ, ನೀನು ಹಾಗೆಲ್ಲ ಪಾಠ ಮಾಡ್ತಾ ಇರುವಾಗ ಆಚೆ ನೋಡೋದಲ್ಲ, ಈಚೆ ನೋಡೋದಲ್ಲ, ಸರಿಯಾಗಿ ಪಾಠವನ್ನು ಕೇಳುವಂಥ ಹವ್ಯಾಸವನ್ನು ಬೆಳೆಸಿಕೊಳ್ಬೇಕು, ಕೇಳಿದ ವಿಷಯವನ್ನು ಚೆನ್ನಾಗಿ ಜೀರ್ಣಿಸಿಕೊಳ್ಬೇಕು, ಅರ್ಥೈಸಿಕೊಳ್ಬೇಕು, ಅದು ಮನಸ್ಸಿಗೆ ಮುಟ್ಟುವಾಗವರೆಗೆ ನೀನು ಅಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು ಅಂತೆಲ್ಲ ಹೇಳಿದಾಗ ಅವರಿಗೆ ಅದು ಹೌದು ಅಂತ ಆಗ್ತದೆ. ಆ ರೀತಿಯಲ್ಲಿ ಅವರನ್ನು ಪ್ರೇರೇಪಿಸುವಂಥ ಕೆಲಸದ ಮೂಲಕ ಮುಂದೆ ತರಲಿಕ್ಕೆ ಆಗ್ತದೆ. ಇನ್ನು ಕೆಲವರು ಹಿಂದೆ ಇದ್ದವರು ಕೂಡ ಮುಂದಿನ ದಿನಗಳಲ್ಲಿ, ಈಗ ಶಿಕ್ಷಣವೇ ಅವರ ಬದುಕಿನ ದೊಡ್ಡ ಭಾಗ ಅಂತ ಅಲ್ಲ ಅಲ್ಲಿ ಅರ್ಥ. ಅವರು ಎಷ್ಟೋ ನಮ್ಮ ಈಗ ಕ್ಲಾಸ್ ರೂಮ್ನಲ್ಲಿ ಕಲಿಯುವುದರಲ್ಲಿ ಹಿಂದೆ ಇದ್ದಂಥ ವ್ಯಕ್ತಿಗಳು ಈಗ ದೊಡ್ಡ ದೊಡ್ಡ ಉದ್ಯಮಿಗಳಾಗಿದ್ದಾರೆ. ಕೆಲವೊಬ್ಬರು ಚಟುವಟಿಕೆಗಳಲ್ಲಿ ಮುಂದೆ ಬರ್ತಾರೆ. ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರಾಗಿದ್ದಾರೆ. ಎಷ್ಟೋ ಒಳ್ಳೊಳ್ಳೆ ಹೆಸರುಗಳುಂಟು ಅವರಿಗೆ. ಅವರ ಶಿಕ್ಷಣದಿಂದಲೇ ಅವರಿಗೆ ಆದದ್ದು ಅಂತಲ್ಲ, ಅವರ ಆ ಸಂದರ್ಭದಲ್ಲಿ ಪಡ್ಕೊಂಡಂತಹ ಏನು ಆ ಪ್ರತಿಭೆಗಳು ಉಂಟಲ್ಲ, ಆ ಪ್ರತಿಭೆಗಳಿಂದಾಗಿ ಅದನ್ನು ಉಪಯೋಗ ಮಾಡಿಕೊಂಡಾಗ ಅವರು ದೊಡ್ಡ ಬದುಕಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಉಂಟು. ಅದೇ ಈಗ ಒಂದು ನಮ್ಮ ಕ್ಲಾಸ್ನಲ್ಲಿ ಇಂಗ್ಲೀಷ್ ಸರಿಯಾಗಿ ಮಾತನಾಡಲಿಕ್ಕೆ ಗೊತ್ತಿಲ್ಲದ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಈಗ ದೊಡ್ಡವನಾದ ಮೇಲೆ ಅವ ದೊಡ್ಡ ಉದ್ಯಮಿಯಾಗಿ ಬ್ಯಾಂಗ್ಳೂರಿನಲ್ಲಿದ್ದಾನೆ. ಈಗ ಇಂಗ್ಲೀಷ್ ಹೇಗೆ ಮಾತಾಡ್ತಾನೆ ಅಂದರೆ ನಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಅವ ಇಂಗ್ಲೀಷನ್ನು
ಮಾತಾಡ್ತಾನೆ. ಯಾಕೆ ಅಷ್ಟು ಹುಷಾರಾಗಿದ್ದಾನೆ ನಾವು. ಆಮೇಲೆ ಅಂದರೆ ಅವರು ಅದನ್ನು ಏನು ಮಾಡಿಕೊಂಡಿದ್ದಾರೆ ಅಂದರೆ ಮುಂದೆ ಅದನ್ನು ಬೆಳೆಸಿಕೊಂಡಿದ್ದಾರೆ ನೋಡಿ. ಈ ಕ್ಲಾಸ್ ರೂಮ್ನಲ್ಲಿಯೇ ಅವ ಒಂದು ದೊಡ್ಡ ಸಾಧನೆ ಮಾಡ್ತಾನೆ ಅಂತಲ್ಲಿ ಅರ್ಥ ಅಲ್ಲ. ಬದುಕಿನಲ್ಲಿ ಅವನಿಗೆ ಅವ ಬೆಳೆದು ಬಂದಾಗ, ಬೆಳವಣಿಗೆ ಆಗ್ತಾ ಇರುವಾಗ ಅವ ಬದುಕುವ ರೀತಿಯನ್ನು ಹೊಂದಿಕೊಂಡು ಒಳ್ಳೆಯ ವ್ಯಕ್ತಿಯಾಗಿ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನನ್ನ ಅನುಭವ. ಸರ್, ಈಗ ನಿಮ್ಮ ಸಂಸ್ಥೆಯಲ್ಲಿ ಯಾವುದಾದ್ರೂ ಒಂದು ವಿಚಾರ ಸರಿ ಇಲ್ಲ ಅಂತಾಗ ನೀವು ಅದರ ಬಗ್ಗೆ ಧ್ವನಿ ಎತ್ತಿರೋದು ಏನಾದರೂ ಇದೆಯಾ? ಈ ಒಂದು ಸಂಸ್ಥೆಯಲ್ಲಿ ಇದು ಸರಿಯಾಗಬೇಕು ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ ಅನ್ನುವಂಥದ್ದು? ಸಂಸ್ಥೆಯಲ್ಲಿ ಅಂತಂದರೆ ನಾವು ಮೊದಲಾಗಿ ಶಿಕ್ಷಕರೆನ್ನುವರು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರಬೇಕು. ಗಂಟೆ ಬಾರಿಸಿದ ಕೂಡಲೇ ಶಾಲೆಯಿಂದ ಓಡುವಂಥ ಅಧ್ಯಾಪಕರಲ್ಲ. ಒಳ್ಳೆಯ ಅಧ್ಯಾಪಕರು ಹೇಗಿರ್ತಾರೆ ಅಂದರೆ ಅವರು ಪಾಠ ಬೋಧನೆಯ ಜೊತೆಗೆ ಇತರ ಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಕ್ಕೆ ಹತ್ತಿರ ಆಗಬೇಕು. ಅವರು ಸಮಾಜಕ್ಕೆ ಹತ್ತಿರ ಆಗಿದ್ದಾಗ ಮಾತ್ರ ಅವರು ಒಳ್ಳೆಯ ಅಧ್ಯಾಪಕರಾಗಲಿಕ್ಕೆ ಆಗ್ತದೆ. 4 ಗೋಡೆಯ ಮಧ್ಯೆ ಪಾಠ ಮಾಡಿ ಮಾತ್ರ ಒಳ್ಳೆಯ ಅಧ್ಯಾಪಕನಾಗುವುದಲ್ಲ. ಅದರ ಜೊತೆಗೇನೆ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಕೂಡ ಒಬ್ಬ ಅಧ್ಯಾಪಕ ಮಾಡ್ತಾ ಇರಬೇಕು. ಆಗ ಅವರು ಸಮಾಜಕ್ಕೆ ಹತ್ತಿರ ಆದಾಗ ಏನಾಗ್ತದೆ ಅಂದರೆ ಆ ಮಕ್ಕಳ ಪೋಷಕರು ಕೂಡ ಅವರನ್ನು ಏನು ಮಾಡ್ತಾರೆ ಅಂದರೆ ಗೌರವಿಸ್ತಾರೆ. ಆದ ಕಾರಣ ನಾವು ಶಿಕ್ಷಕರಾಗಿರಬೇಕಾಗಿದ್ದರೆ ಇತರ ಚಟುವಟಿಕೆಗಳಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎನ್ನುವುದನ್ನು ನಾನು ಎಲ್ಲ ಶಿಕ್ಷಕರಿಗೂ ಆಗಾಗ ಹೇಳ್ತಾ ಇರ್ತೇನೆ. ಮತ್ತು ಶಿಸ್ತು ಬಹಳ ಮುಖ್ಯ. ಬದುಕಿನಲ್ಲಿ ನಾವು ಶಿಕ್ಷಕರಾದವರು ಶಿಸ್ತನ್ನು ಪಾಲನೆ ಮಾಡಬೇಕು, ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾಕೆಂದರೆ ಎಲ್ಲರೂ ಕೂಡ ಬೆರಳು ತೋರಿಸಿ ನೋಡುವ ಯಾರೊಂದು ಶಿಕ್ಷಕರು ಒಳ್ಳೆಯದನ್ನು ಮಾಡಿದರೂ ಕೂಡ ಬಹಳಷ್ಟು ಶಿಕ್ಷಕರನ್ನು ಗೌರವಿಸ್ತಾರೆ ಜನ. ಶಿಕ್ಷಕರು ಕೆಟ್ಟದ್ದು ಮಾಡಿದರೂ ಕೂಡ ಅದನ್ನು ಅಷ್ಟೇ ಪ್ರಮಾಣದಲ್ಲಿ ಪ್ರಚಾರವೂ ಕೂಡ ಮಾಡ್ತಾರೆ. ಆದ ಕಾರಣ ಯಾವತ್ತೂ ಕೂಡ ಶಿಕ್ಷಕರಾದವರು ದಾರಿ ತಪ್ಪಲೇಬಾರದು. ದಾರಿ ತಪ್ಪಿದರೆ ಸಮಾಜ ಅವರನ್ನು ಬೇರೊಂದು ರೂಪದಲ್ಲಿ ನೋಡ್ತದೆ. ಆದ ಕಾರಣ ಶಿಕ್ಷಕನಾದವನು ಯಾವಾಗಲೂ ಬದುಕಿನಲ್ಲಿ ಶಿಸ್ತಿನಿಂದ ಇರಬೇಕು, ಕರ್ತವ್ಯ ಪ್ರಜ್ಞೆ ಇರಬೇಕು, ಅದೇ ರೀತಿಯಲ್ಲಿ ನೈತಿಕತೆ ಇರಬೇಕು. ಒಳ್ಳೆಯ ಪಾಠ ಬೋಧನೆ ಇದ್ದರೆ ಒಳ್ಳೆಯ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಉಂಟು ಎನ್ನುವಂಥದ್ದು ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಇದರಲ್ಲಿ ಇವರಿಗೂ ಕೂಡ ಹಾಗೆ, ಮಕ್ಕಳಿಗೂ ಕೂಡ ಹಾಗೆ. ಈಗ ನಾವು ಮೊದಲು ಚಂದ ಮಾಡಿ ಬರೆಯುವಂಥದ್ದನ್ನು ಕಲಿಯಬೇಕು. ಅದೇ ರೀತಿಯಲ್ಲಿ ಒಳ್ಳೆಯ ಸ್ಪಷ್ಟವಾದಂತಹ ಭಾಷೆಯಲ್ಲಿ ಮಾತನಾಡಲಿಕ್ಕೆ ನಮಗೆ ಕಲಿಬೇಕು. ಇದು 2 ಬಹಳ ಮುಖ್ಯ. ಒಂದು ಬರವಣಿಗೆ, ಮತ್ತೊಂದು ಮಾತುಗಾರಿಕೆ. ಆದ ಕಾರಣ ವಿದ್ಯಾರ್ಥಿಗಳಾದವರು ನೀವು ಈ ಕಾಲದಲ್ಲಿಯೇ ಅಂದರೆ ಪ್ರೌಢಾವಸ್ಥೆಯಲ್ಲಿರುವಾಗಲೇ ಒಳ್ಳೆಯ ಬರವಣಿಗೆಯನ್ನು ಮಾಡಿಕೊಳ್ಬೇಕು ಅಂತ. ಅದರೊಟ್ಟಿಗೆ ಒಳ್ಳೆಯ ಓದುಗಾರರಾಗಬೇಕು. ಈಗಿನ ಮಕ್ಕಳಿಗೆ ನೋಡಿ ಓದುವ ಹವ್ಯಾಸ ಬಹಳ ಕಡಿಮೆ. ಓದುವಂಥದ್ದು ಅವರಿಗೆ ಇದಿಲ್ಲ. ಮೊಬೈಲನ್ನು ಬೇಕಾದಷ್ಟು ಉಪಯೋಗ ಮಾಡ್ತಾರೆ. ಮೊಬೈಲನ್ನು ಉಪಯೋಗ ಮಾಡಿಕೊಂಡು ಎಷ್ಟೇ ದೊಡ್ಡ ಕೆಲಸಗಳನ್ನು ಮೊಬೈಲ್ನ ಸಹಾಯದಿಂದ ಅವರು ಮಾಡ್ತಾರೆ. ಅಂದರೆ ಅವರಿಗೆ ಅಷ್ಟು ಬುದ್ಧಿವಂತಿಕೆ ಇದೆ. ಆದರೆ ಓದುವ ಹವ್ಯಾಸ ಈಗಿನ ಮಕ್ಕಳಿಗೆ ಬಹಳ ಕಡಿಮೆ. ಆದ ಕಾರಣ ಸಣ್ಣ ಪ್ರಾಯದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವಾಗಲೇ ಓದುವಂಥ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕಾದಂಥ ಅಗತ್ಯತೆ ಉಂಟು. ಅದರ ಬಗ್ಗೆ ನಾವು ಹೆಚ್ಚು ಜ್ಞಾನವನ್ನು ಕೊಡಬೇಕಾಗ್ತದೆ ಶಿಕ್ಷಕರಾದವರು. ಮನೆಯಲ್ಲಿ ಕೂಡ ಪೋಷಕರು ಅದಕ್ಕೆ ಬೇಕಾದ ಜ್ಞಾನವನ್ನು ಕೊಡಬೇಕಾಗ್ತದೆ. ಆದ ಕಾರಣ ಆ ಹೊತ್ತಿನಲ್ಲಿಯೇ ನಾವು ಮಕ್ಕಳನ್ನು ಅಂದರೆ ಪ್ರೈಮರಿ ಸ್ಕೂಲ್ನಿಂದ ಒಂದು 5ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗಿನ ಆ ಕಾಲಾವಧಿಯಲ್ಲಿ ನಾವು ಮಕ್ಕಳನ್ನು ದಾರಿ ತಪ್ಪದಂತೆ ನೋಡಿಕೊಂಡ್ರೆ ನಾವು ಒಳ್ಳೆಯ ಮಕ್ಕಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೇನೆ. ಸರ್, ಈಗ ಮೊಬೈಲ್ ಬಗ್ಗೆನೇ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಈಗ ತಂತ್ರಜ್ಞಾನ ಮುಂದುವರಿದಿದೆ. ಮೊಬೈಲ್ನಲ್ಲಿ ಏನಾದರೂ ಒಂದು ವಿಷಯ ಹಾಕಿದರೆ ಅದೇ ಬರ್ತದೆ, ತುಂಬ ವಿಷಯಗಳನ್ನು ಮಾಹಿತಿಯನ್ನು ಕೊಡ್ತದೆ ನಮಗೆ. ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಎಷ್ಟು ಹಾನಿ ಅಂತ ನೋಡಿ. ಮೊಬೈಲ್ ಅಂತ ಹೇಳುವಾಗ ಮೊಬೈಲನ್ನು ಈಗ ಉಪಯೋಗ ಮಾಡಿಕೊಳ್ಳದೆ ಸಾಧ್ಯವೇ ಇಲ್ಲದ ಪರಿಸ್ಥಿತಿ ಆಗಿದೆ. ಮೊಬೈಲ್ ಬೇಕಾಗ್ತದೆ. ಆದರೆ ಏನಾಗಿದೆ ಅಂತಂದರೆ ಈ ಮೊಬೈಲ್ನಲ್ಲಿ ಎಷ್ಟು ಒಳ್ಳೆಯದುಂಟು ಅಷ್ಟೇ ಕೆಟ್ಟದ್ದು ಕೂಡ ಉಂಟು. ಅದಕ್ಕೆ ನಾವು ಅವರಿಗೆ ಏನು ಜ್ಞಾನ ಕೊಡಬೇಕು ಅಂದರೆ ನಾವು ಆದಷ್ಟು ಒಳ್ಳೆಯ ವಿಷಯಗಳನ್ನೇ ಮೊಬೈಲ್ನ ಮೂಲಕ ನಾವು ಪಡೀಬೇಕು. ಕೆಟ್ಟದಕ್ಕೆ ನಾವು ಕೈ ಹಾಕಲಿಕ್ಕೆ ಹೋಗಬಾರ್ದು. ಅದು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಹೊರತು ನಾವು ಕಂಟ್ರೋಲ್ ತಪ್ಪಬಾರ್ದು ಅಂತ. ಆ ನಿಯಂತ್ರಣ ನಮ್ಮಲ್ಲಿ ಬೇಕು. ಮೊಬೈಲನ್ನು ಉಪಯೋಗ ಮಾಡಬಾರ್ದು ಅಂತಲ್ಲ, ಇತಿಮಿತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳಲೇಬೇಕಾಗ್ತದೆ. ಮಾಡಿಕೊಂಡ್ರೆ
ಅದರಿಂದ ಒಳ್ಳೆಯ ವಿಷಯಗಳು ಉಂಟು, ಮತ್ತು ಜಾಸ್ತಿ ಆದರೆ ತುಂಬ ತೊಂದರೆಗಳು ಉಂಟು. ಆದ ಕಾರಣ ಆದಷ್ಟು ಮೊಬೈಲ್ನ ಆ ಬಳಕೆಯನ್ನು ಮಿತಿಯಲ್ಲಿಟ್ಟುಕೊಳ್ಳುವುದೇ ಒಳ್ಳೆಯದು. ಸರ್, ಈಗ ಹಳೆ ವಿದ್ಯಾರ್ಥಿಗಳ ಜೊತೆ ನೀವು ಒಂದು ಶಾಲಾ ಕಟ್ಟಡ ಆಗಿರ್ಬೋದು, ಶೌಚಾಲಯವನ್ನು ನಿರ್ಮಿಸಿರೋದರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಿದ್ರಿ. ಇದ್ರ ಬಗ್ಗೆ ಹೇಳಿ ಸರ್, ಯಾಕಾಗಿ ಈ ಒಂದು ಕಲ್ಪನೆ ಬಂತು ಅನ್ನುವಂಥದ್ದು? ಈಗ ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳನ್ನು ಉಪಯೋಗ ಮಾಡಿಕೊಂಡು ತುಂಬ ಕೆಲಸಗಳು ಮಾಡಿಸಿದ್ದೇನೆ ನಾನು. ಅಂದರೆ ಮ್ಯಾನೇಜ್ಮೆಂಟ್ ಕೂಡ ಇದ್ದರು, ಮ್ಯಾನೇಜ್ಮೆಂಟ್ನವರ ಸಹಕಾರವೂ ಇತ್ತು. ಅದರಲ್ಲಿ ಈಗ ಶೌಚಾಲಯ, ಇಲ್ಲಿ ಅಶೋಕ್ ಕುಮಾರ್ ಚೌಟ ಅಂತ ಒಬ್ಬರು ಉದ್ಯಮಿ ಇದ್ದಾರೆ. ಅವರು ತುಂಬ ಎಂಥದ್ದು ಶೌಚಾಲಯಗಳನ್ನು ಅಲ್ಲಿ ಕಟ್ಟಿಸಿಕೊಟ್ಟಿದ್ದಾರೆ. ಭಾಳ ಚೆಂದದ್ದು ಮಾಡರ್ನೈಸ್ಡ್ ಟಾಯ್ಲೆಟ್ಸ್ಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅದು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್, ಅವರು ಹಳೆಯ ವಿದ್ಯಾರ್ಥಿ. ಅದೇ ರೀತಿಯಲ್ಲಿ ನೀರಿನ ತೊಂದರೆ ಇತ್ತು, ಬೋರ್ವೆಲ್ ಹಾಕಿಸಿಕೊಟ್ಟಿದ್ದಾರೆ. ಮತ್ತು ಕೊಡುಗೈದಾರಿಗಳನ್ನು ಹಿಡಿದುಕೊಂಡು ನಾವು ಸ್ಮಾರ್ಟ್ ಕ್ಲಾಸ್ ಅಂತ ಅದನ್ನು ನಾವು ಅಲ್ಲಿ ಪ್ರಾರಂಭಿಸಿದ್ದೇವೆ. ಶಾಲಾ ಮೈದಾನನ್ನು ವಿಸ್ತರಿಸಿದ್ದೇವೆ, ಶಾಲಾ ಕಾಂಪೌಂಡನ್ನು ಮಾಡಿಸಿದ್ದೇವೆ. ಮತ್ತು ವೇದಿಕೆ, ಇದು ಸಭಾಂಗಣದ ವೇದಿಕೆ ನಿರ್ಮಾಣ ಮಾಡಿಸಿದೆ. ಇದೆ ತುಂಬ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಯಾರು ಹಳೆ ವಿದ್ಯಾರ್ಥಿಗಳನ್ನು ಉಪಯೋಗ ಮಾಡಿಕೊಂಡು ನಾವು ಮಾಡಿಸಿದ್ದೇವೆ. ಯಾಕಂದರೆ ಹಳೆ ವಿದ್ಯಾರ್ಥಿಗಳೇ ಆ ಸಂಸ್ಥೆಯ ಸಂಪತ್ತು. ಅವರು ಆ ಸಂಸ್ಥೆಗೆ ಸಂಪತ್ತು ಯಾರು ಅಂದರೆ ಆ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು. ಆದ ಕಾರಣ ಅವರನ್ನು ಉಪಯೋಗ ಮಾಡಿಕೊಂಡು ಎಷ್ಟೋ ಅಭಿವೃದ್ಧಿ ಕೆಲಸಗಳು ಹರೇಕಳ ವಿದ್ಯಾಸಂಸ್ಥೆಯಲ್ಲಿ ನಡೆದಿದೆ. ಸರ್, ಈಗ ಅದರ ಬಗ್ಗೆ ಹೇಳೋದಾದರೆ ಹಿಂದಿನ ಒಂದು ಶಿಕ್ಷಣದ ಇದಕ್ಕೂ ಈಗಿನ ಇದಕ್ಕೂ ಇರುವಂತಹ ವ್ಯತ್ಯಾಸಗಳೇನು ಸರ್? ಹಿಂದಿನ ಶಿಕ್ಷಣ ಅಂತಂದರೆ ಅದರಲ್ಲಿ ಮಕ್ಕಳಿಗೆ ಅಧ್ಯಾಪಕರ ಮೇಲೆ ಭಯಭಕ್ತಿ ಅಂತ ಎಲ್ಲ ಇತ್ತು. ಭಯಭಕ್ತಿಯಿಂದ ಇತ್ತು. ಅಧ್ಯಾಪಕರು ಹೇಳಿದ್ದೇ ಅದು ವೇದವಾಕ್ಯ, ಆ ರೀತಿಯ ಭಾವನೆ ಇತ್ತು. ಅಷ್ಟೇ ರೀತಿಯ ಗೌರವವೂ ಕೂಡ ಅಧ್ಯಾಪಕರ ಮೇಲೆ ಇತ್ತು. ಆದ ಕಾರಣ ಆ ಹೊತ್ತಿಗೆ ಏನಾಗ್ತಿತ್ತು ಅಂತಂದರೆ ಅಧ್ಯಾಪಕರು ಏನು ಬೋಧನೆ ಮಾಡ್ತಾ ಇರ್ತಾರೋ ಅದನ್ನು ಭಾಳ ಆಸಕ್ತಿಯಿಂದ ಆಗಿನ ವಿದ್ಯಾರ್ಥಿಗಳು ಕಲಿತಾ ಇದ್ದರು. ಇಂದಿನ ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ ಅಂತ ಅರ್ಥ ಅಲ್ಲ, ಬಹಳಷ್ಟು ಬುದ್ಧಿವಂತರು ಅವರು. ನಮಗಿಂತಲೂ ಬುದ್ಧಿವಂತರು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಆದರೆ ಅವರಿಗೆ ಈ ಅಧ್ಯಾಪಕರ ಮೇಲೆ ಇರತಕ್ಕಂಥ ಭಯಭಕ್ತಿ ಹಿಂದಿನಷ್ಟಿಲ್ಲ, ಇಂದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಮತ್ತೊಂದು, ಈ ಆಧುನಿಕ ಈ ಸೌಲಭ್ಯಗಳುಂಟಲ್ಲ, ಆಧುನಿಕದ ಸೌಲಭ್ಯಗಳನ್ನು ಉಪಯೋಗ ಮಾಡಿಕೊಂಡು ಅದರ ಸದುಪಯೋಗ ಆಗುವುದರ ಬದಲು ದುರುಪಯೋಗ ಆಗ್ತಾ ಉಂಟು ಹೆಚ್ಚಾಗಿ. ಆದ ಕಾರಣ ಇಂದಿನ ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ ಎನ್ನುವಂಥ ನನ್ನ ಒಂದು ಅನಿಸಿಕೆ. ದಾರಿ ತಪ್ಪುತ್ತಾ ಇದ್ದಾರೆ ಮಕ್ಕಳು ಈಗ ಅಂತ. ಸರ್, ಈಗ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಆಸಕ್ತಿ ಬರಬೇಕಾದ್ರೆ ಅವರು ಯಾವ ರೀತಿಯಾಗಿ ಮುಂದೆ ಬರಬೇಕು ಅನ್ನುವಂಥದ್ದು? ಸಾಹಿತ್ಯ ಅಭಿರುಚಿ ಬರಬೇಕಾಗಿದ್ದರೆ ಮುಖ್ಯವಾಗಿ ಅವರು ಈ ಪ್ರೌಢಾವಸ್ಥೆಯಲ್ಲಿ ಏನು ಮಾಡಬೇಕು, ಈ ಕತೆ ಬರೆಯುವುದು, ಕವಿತೆಗಳನ್ನು ಬರೆಯುವುದು, ಸಂಗೀತ ಹಾಡುವುದು, ಇಂಥದ್ರಲ್ಲಿ ಹೆಚ್ಚು ಒಲವು ತೋರಿಸಬೇಕಾಗ್ತದೆ, ಆಸಕ್ತಿ ಬೇಕು. ಒಬ್ಬ ಬೈ ಫೋರ್ಸ್ ಆಗಿ ಒಬ್ಬರನ್ನು ಹಾಗೆ ಇದು ಮಾಡಲಿಕ್ಕೆ ಆಗೋಲ್ಲ. ಆದರೆ ನೈಜತೆಯಲ್ಲಿ ಇರಬೇಕು. ಅವರು ಅದರಲ್ಲಿ ಆಸಕ್ತಿ ವಹಿಸಿ ಆ ರೀತಿಯಲ್ಲಿ ಕತೆ ಬರೆಯುವುದೋ, ಕವಿತೆ ಬರೆಯುವುದೋ, ಲೇಖನ ಬರೆಯುವುದೋ, ಡ್ರಾಯಿಂಗ್ ಮಾಡೋದು, ಇಂಥದ್ದನ್ನೆಲ್ಲ ಅವರು ನಮ್ಮ ವಿದ್ಯೆಯ ಶಿಕ್ಷಣದ ಜೊತೆಗೆ ಮಾಡ್ತಾ ಇದ್ದರೆ, ಅದರಲ್ಲಿ ಆಸಕ್ತಿ ವಹಿಸಿದರೆ ಒಳ್ಳೆಯ ಸಾಹಿತ್ಯ ಆಗಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಅದು ಯಾವಾಗ ನಡೀಬೇಕು ಅಂದರೆ ಪ್ರೈಮರಿ ಸ್ಕೂಲ್ನಿಂದ ಪ್ರೌಢಾವಸ್ಥೆಯಲ್ಲಿರುವಂಥ ಈ ಕಾಲದಲ್ಲಿ, ಆ ಸಮಯದಲ್ಲಿ ಅದು ಆಗಬೇಕು. ಅದು ಆದರೆ ಒಳ್ಳೆಯ ಸಾಹಿತ್ಯ ಆಗಲಿಕ್ಕೆ ಖಂಡಿತ ಸಾಧ್ಯ ಉಂಟು. ಸರ್, ಈಗ ಒಂದು ಕೇಳಬೇಕಂತ ಹೇಳಿದರೆ, ಕೊರೋನಾ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಮೊಬೈಲ್ನಲ್ಲೇ ಪಾಠ ಮಾಡುವಂತಹ ಪರಿಸ್ಥಿತಿ, ಆ ಒಂದು ಸಂದರ್ಭ ನಿಮಗೆ ಒದಗಿ ಬಂದಿತ್ತ? ಅದನ್ನು ಯಾವ ರೀತಿಯಾಗಿ ಎದುರಿಸಿದ್ದೀರ ಅನ್ನುವಂಥದ್ದು? ಹೌದು, ಕೊರೋನಾ ಸಮಯದಲ್ಲಿ ಏನಾಯಿತು ಅಂತಂದರೆ ನಮ್ಮ ಮಕ್ಕಳು ಮನೆಯಲ್ಲೇ ಇರಬೇಕಾಯಿತು. ಮನೆಯಲ್ಲಿ ಇರಬೇಕಾಗಿದ್ದು ಕೆಲವು ಏನು ಮಾಡಿದರು ಅಂದರೆ ಮೊಬೈಲ್ನ ಮೂಲಕ ಆನ್ಲೈನ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದರು. ಆನ್ಲೈನ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡುವಂಥ ಸಮಯದಲ್ಲಿ ಅವರು ಮೊಬೈಲನ್ನು ಉಪಯೋಗ ಬೇಕಾಯಿತು. ಆದ ಕಾರಣ ಏನಾಯಿತು ಅಂದರೆ ಕೆಲವರು ಅದನ್ನು ಸದುಪಯೋಗ ಮಾಡಿಕೊಂಡು, ಕೆಲವರು ಅದನ್ನು ದುರುಪಯೋಗವೂ ಕೂಡ ಮಾಡಿಕೊಂಡ್ರು. ಕೇಳೋದಾದ್ರೆ ಸರ್, ಈಗಿನ ಇನ್ನೂ ಮುಂಬರುವ ಶಿಕ್ಷಕರಿಗೆ ನೀವು ಯಾವ ರೀತಿಯಾದಂತಹ ಕಿವಿ ಮಾತನ್ನು ಹೇಳಿಕೆ ಬಯಸ್ತೀರಾ ಅನ್ನುವಂಥದ್ದು?
ಒಂದು ಇಂದಿನ ಶಿಕ್ಷಕರಿಗೆ ನಮಗೆ ಹೇಳಬೇಕಾದದ್ದು ಎಂಥದ್ದು ಅಂದರೆ, ಒಂದು ನಾವು ಆಶಾವಾದಿಗಳಾಗಿ ಇರಬೇಕು ಅಂತ. ನಾವು ಎಂಥದ್ದು ಡಿಸ್ಗಸ್ಟ್ ಅಂತ ಹೇಳ್ತಾರಲ್ಲ, ಎಂಥದ್ದು ಒಂದು ಇನ್ನು ಬೇಡಪ್ಪ ಈ ಶಿಕ್ಷಕ ವೃತ್ತಿಯೇ ಹಿಂಜರಿತಾರೆ, ಬೇಡ, ನಾವು ಸಾಕಾಯಿತು ಎನ್ನುವಂಥ ಭಾವನೆ ಶಿಕ್ಷಕರಲ್ಲಿ ಬರಲೇಬಾರದು ಅಂತ. ಎಷ್ಟೇ ಕಷ್ಟಗಳು, ಎಷ್ಟೇ ಸಮಸ್ಯೆಗಳೇ ಬರಲಿ, ಶಿಕ್ಷಕರಾದವರು ಹೇಳಬೇಕಾದದ್ದನ್ನು ಹೇಳಲೇಬೇಕು, ಬೋಧನೆ ಮಾಡುವಂಥದ್ದನ್ನು ಬೋಧನೆ ಮಾಡಲೇಬೇಕು, ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥದ್ದನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡಲೇಬೇಕು. ಅದರಲ್ಲಿ ಯಾವತ್ತೂ ಕೂಡ ಅವರು ಹಿಂಜರಿಯಲೇಬಾರದು. ಯಾಕೆ ಅಂತಂದರೆ, ಸಮಾಜವನ್ನು ಅವನೇ ಯಾರು? ಶಿಕ್ಷಕನೇ ಹಿಂಜರಿದರೆ ಮುಂದಿನ ಭವಿಷ್ಯಕ್ಕೆ ದೊಡ್ಡ ಪೆಟ್ಟಾದೀತು, ತೊಂದರೆ ಆದೀತು. ಆದ ಕಾರಣ ಯಾವತ್ತೂ ಕೂಡ ಶಿಕ್ಷಕರಾದವರು ಆಶಾವಾದಿಗಳಾಗಿದ್ದುಕೊಂಡು ಇನ್ನೊಬ್ಬರಿಗೆ ಪ್ರೇರಕರಾಗಿರಬೇಕು ಹೊರತು ಅವರು ಯಾವತ್ತೂ ಕೂಡ ಹಿಂಜರಿಯಬಾರದು ಎನ್ನುವಂಥದ್ದೇ ನನ್ನ ಸಲಹೆ. ಸರ್, ತುಂಬಾ ಹೊತ್ತು ನಿಮ್ಮ ಒಂದು ಶಿಕ್ಷಣ ವೃತ್ತಿಯ ಅನುಭವವನ್ನು ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು ಸರ್. ಇದಾಗಿತ್ತು ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ರವೀಂದ್ರ ರೈ ಕಲ್ಲಿಮಾರು ಅವರು ಅವರ ಶಿಕ್ಷಕ ವೃತ್ತಿಯ ಅನುಭವಗಳನ್ನು ಒಂದಷ್ಟು ಹಂಚಿಕೊಂಡ್ರು. ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶಿಕ್ಷಕರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.